ರೋಸ್ಟಿಂಗ್ ಸ್ಟಾರ್. ಇಲ್ಲಿ 24 ಅವರ್ಸ್ ಇದ್ರೆ ಜೊತೆಲಿ ಇರಿಟೇಷನ್. ಅಲ್ಲೊಬ್ರು ತುಳಿದೇ ಗೆಲ್ಬೇಕು. ನಿಮ್ಮ ಸ್ನೇಹಿತ ಬೆಳೀತಾ ಇಲ್ಲ, ಶ್ರೀಮಂತ ಅವನು, ಆದ್ರೆ ಬೇಕು ಅಂತ ಟವ್ ಮಾಡ್ತೇನೆ ಬನಿಯನ. 3 ಎಕರೆ ಜಮೀನ್ ಇದ್ರೆ 2 ಎಕರೆ ಜಮೀನ್ ಇದ್ರೆ ಶ್ರೀಮಂತನ. ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಬಡತನನೇ ಆ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತಿದ್ದಾರೆ. ಸರ್ ನಾವು ಬಡವರಾಗಿ ಹುಟ್ಟಿದೀವಿ, ನಾವ್ ಯಾಕೆ ಸರ್ ಬಡವರಾಗಿ ಸಾಯ್ಬೇಕು? ಇಲ್ಲಿ ಇರೋ ನೆಗೆಟಿವ್ ಅನ್ನೋಂಥದ್ದೇನು, ಅವ್ರು ಮಾಡೋ ಸಣ್ಣ ಪುಟ್ಟ ತಪ್ಪುಗಳೇ. ಓಕೆ, ಅವ್ನಿಗೆ ಎಣ್ಣೆ ಹೊಡೆ ಚಟ್, Okay. ಅದಲ್ಲಿ ಪಂಟ ಗಿಲ್ಲಿ 2-3-4 ಸಾಂಗು ಅಲ್ಲಿ ಒಳಗಡೆ ಇದ್ಕೊಂಡು ಹಿಟ್ ಮಾಡ್ಬಿಟ್ಟು ನೋಡಿ ಅವ್ನು. ಯಾಕೆ ಗಿಲ್ಲಿ ಬಗ್ಗೆ ಆ ರೀತಿಯ ಸಾಂಗ್ ಮಾಡ್ಬೇಕು? ಮಳವಳ್ಳಿ ಮುತ್ತು ನೀನು, ಕನ್ನಡಿಗರ ಸೊತ್ತು ನೀನು, ನಿನಗಿರೋ ಗತ್ತು ಇಡೀ ಮಂಡೆಗೆ ಗೊತ್ತು, ಮಾತಿನ ಮಲ್ಲ ನಿನ್ನ ನಕ್ಕರೆ ಸಕ್ಕರೆ. ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಒಂದು ಹಳ್ಳಿ ಹಕ್ಕಿ ಬಗ್ಗೆ ಮಾತಾಡೋಣ ಅಂತ ಹೊರಟಿದ್ದೀನಿ. ಅಂದ್ರೆ ತನ್ನ ಮನೆಯ ಕೆಲಸ, ಹಳ್ಳಿಯ ಕೆಲಸವನ್ನ ಬಿಟ್ಟು ತಾನೇನೋ ಮಾಡಬೇಕು ಅನ್ನೋ ಒಂದು ಛಲವನ್ನು ಇಟ್ಕೊಂಡು ಬೆಂಗಳೂರಿಗೆ ಬರೋದು ಎಲ್ಲರೂ ಬರ್ತಾರೆ, ಹೌದು. ಆದರೆ ಈ ವ್ಯಕ್ತಿ ಬಂದದ್ದು ತಾನು ನಿರ್ದೇಶಕನಾಗಬೇಕು, ಸಿನಿಮಾ ರಂಗದಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತ ಅನ್ಕೊಂಡು ಬರ್ತಾನೆ. ಇದನ್ನೆಲ್ಲ ನೀವು ಕೇಳೇ ಇರ್ತೀರ ಸಹಜವಾಗಿ. ಆದರೆ ಇವತ್ತು ಯಾಕೆ ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಡೀ ಕರ್ನಾಟಕದಾದ್ಯಂತ ಆ ವ್ಯಕ್ತಿಯ ಹೆಸರೇ ಜಾಸ್ತಿ ಗುಣಗ್ತಾ ಇದ್ದಾರೆ. ಅಂದ್ರೆ ನಟರಾಜ್ ಅಂತ ಪೂರ್ತಿ ಹೆಸರು ಈಗ ಕರೆಯೋದು ಗಿಲ್ಲಿ ನಟ ಅಂತ. ಮೊದಲಿಗೂ ಕರೆದಿದ್ದು ನಲ್ಲಿ ಮೂಳೆ ಗಿಲ್ಲಿ ನಟ ಅಂತ, ಆಮೇಲೆ ಕರೆದಿದ್ದು ಫೇಸ್ಬುಕ್ ನ ಲೈವ್ ಸ್ಟಾರ್ ಗಿಲ್ಲಿ ನಟ ಅಂತ, ಇವಾಗ ರೋಸ್ಟಿಂಗ್ ಸ್ಟಾರ್ ಅಂತ ಕರಿತಾ ಇದ್ದಾರೆ. ಇವ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದಾಗ ನಮಗೆ ನೆನಪಾಗಿದ್ದು ಸೂರ್ಯವಂಶಿ ಅಂತ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಗಿಲ್ಲಿ ನಟನ ಜೊತೆಗಿನ ಜೀವನವನ್ನು ಕಳೆದವರು 7 ವರ್ಷಗಳ ಕಾಲ. ಹಾಗೇನೆ ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ದಂಥವ್ರು. ಯಾಕೆ ಇವ್ರನ್ನ ಹುಡುಕೋ ಬಂದೆ ಅಂದ್ರೆ, ಒಂದು ಸಣ್ಣದಾಗಿ ಹೇಳ್ಬೇಕು ಅಂದ್ರೆ, ಗಿಲ್ಲಿ 24 ಅವರ್ಸ್ ಇದ್ರೆ ಜೊತೆಲಿ ಇರಿಟೇಷನ್ ಅನ್ನೋ ಒಂದು ಪದ ಹೇಳ್ತಾರೆ. ಅದಕ್ಕೆ ಸೂಕ್ತ ವ್ಯಕ್ತಿ ಇವರೇ ಅನ್ನಿಸ್ತು. 24 ಅವರ್ಸ್ ಅಲ್ಲ, 7 ವರ್ಷ ಜೊತೆಲಿದ್ದವರು. ಸರ್ ನಮಸ್ತೆ, ವೆಲ್ಕಮ್ ಟು ದ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಹೇಳ್ತೀನಿ. ಸರ್, ಅದೇ ನಾನು ಮಾತಾಡ್ತಾ ಇದ್ದಾಗ ಹೇಳಿದೆ, ಗಿಲ್ಲಿ ನಟ ಇರಿಟೇಷನ್ ಪರ್ಸನ್ ಅಂತ ತುಂಬಾ ಜನ ಹೇಳಿದ್ದಾರೆ. ಅಲ್ಲಿ ಒಳಗಡೆ ಅವ್ರ ಜೊತೆ ಇದ್ದವರಿಗೆ ತುಂಬಾ ಇರಿಟೇಟ್ ಮಾಡ್ತಾನೆ ಅಂತ. ಹೇಗೆ ಸರ್ ಗಿಲ್ಲಿ? ಈಗ ಒಳಗಡೆ ಇದ್ದವ್ರು ಹೇಳಲೇಬೇಕು, ಯಾಕಂದ್ರೆ ಒಳಗಡೆ ಇರೋರು ಯಾರು? ಎಲ್ಲ ಸ್ಪರ್ಧಿಗಳು. ಅಲ್ಲಿ ಒಬ್ಬರಿಗೊಬ್ರು ಮೈಂಡ್ಸ್ ಅಲ್ಲಿ ಏನಿರುತ್ತೆ, ನಾನ್ ಗೆಲ್ಬೇಕು. ಅಲ್ಲಿ ಒಬ್ರು ತುಳಿದೇ ಗೆಲ್ಬೇಕು. ಆದ್ರೆ ಗಿಲ್ಲಿ ತುಳಿತಿಲ್ಲ. ಮಾತಲ್ಲಿ ಮಾತ್ರ ಅವ್ರಿಗೆಲ್ಲ ಇದು ಕೊಡ್ಬೋದು. ಯಾಕಂದ್ರೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಬಿಗ್ ಬಾಸ್ಗೆ ಹೋಗಿದ್ರೆ ನನ್ನ ತಾಟುನು ಅದೇ, ನೀವು ಬಿಗ್ ಬಾಸ್ಗೆ ಹೋದ್ರೆ ನಿಮ್ಮ ತಾಟುನು ಅದೇ. ನಾನು ಬರ್ಬೇಕಪ್ಪ, ನಾನು ಗೆಲ್ಬೇಕು ಅಂತ. ನಾನು ಗೆಲ್ಲೇಬೇಕಾಗಿಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನೆ ಇಲ್ಲಿ ಏನಕ್ಕೆ ಕಿರ್ಚಾಡಬೇಕು? ಇಲ್ಲ ಚಂದ್ರಬಾಬು ಸರ್ ತರ ಹೊರಗಡೆ ಬರ್ಬೋದು, ಇಲ್ಲ ಡಾಕ್ ಸತೀಶ್ ಸರ್ ನಾನು ಗೆಲ್ಲಕ್ಕೆ ಬಂದಿಲ್ಲ ಅಂತ ಹೇಳ್ಕೋಬಹುದು, ಇಮಿಡಿಯೇಟ್ ಅವ್ರು ಹೊರಗಡೆ ಹೋಗ್ಬೋದು. ಆದ್ರೆ ಗಿಲ್ಲಿ ಗೆಲ್ಲೇಬೇಕು ನಾನು ಅಂತ ಹೇಳೋಗಿದ್ದೇನೆ. ಯಾಕಂದ್ರೆ ಅವ್ನಿಗೆ ಅಷ್ಟಿದೆ, ಆ ಟ್ಯಾಲೆಂಟ್ ಇದೆ. ಆಮೇಲೆ ಒಳಗಡೆ ಇರೋರು ಇರಿಟೇಷನ್ ಅಂತ ಅನ್ಬೋದು, ಇಲ್ಲ ಅಂತಲ್ಲ. ಈಗ ಕರ್ನಾಟಕ ಫುಲ್ ಎಲ್ಲರೂ ಹಂಗೆ ಹೇಳ್ತಿದಾರ. ನೀವು ಆಲ್ರೆಡಿ ಒಂದು ವಿಡಿಯೋ ಬಿಡಿ, ಇಲ್ಲ ಒಂದು ಇಂಟರ್ವ್ಯೂ ಮಾಡಿ, ಆಲ್ರೆಡಿ ಐ ಲವ್ ಯು ಗಿಲ್ಲಿ ಗೆಲ್ಲಬೇಕು ಗಿಲ್ಲಿ ಅಂತಾರ. ಅಂದ್ರೆ ಅಲ್ಲಿರೋರ್ಗೆ ಮಾತ್ರ ಇರಿಟೇಷನ್ ಆಗ್ತಿರೋದು, ಹೊರಗಡೆ ಇರೋರ್ಗಿಲ್ಲ. ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗಳಿರೋರ್ಗೂ ಗಿಲ್ಲಿನ ಎಂಟರ್ಟೈನರು. ಹಾಗಾಗಿ ನನ್ಗೇನಾಗಂತ ಅನ್ಸಿಲ್ಲ ಸರ್. ಸರ್, ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತ ಬೆಳೀತಾ ಇದ್ದೀನಿ, ಬಹಳ ಖುಷಿ ಆಗುತ್ತೆ. ನಿಮ್ಮ ಸ್ನೇಹಿತ ಬೆಳೀತಾ ಇಲ್ಲ, ಚಪ್ಪಾಳೆ ಮೇಲೆ ಚಪ್ಪಾಳೆ, ಯಾವಾಗ್ಲೂ ಅವನ ಹೆಸರನ್ನೇ ಗುಣಗ್ತಾ ಇರ್ತಾರೆ. ಈ ಒಂದು 3 ತಿಂಗಳಿಂದ ಅದ್ ನಡೀತಾ ಇದೆ. ಗಿಲ್ಲಿ 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 ಎಲ್ಲೆಲ್ಲೂ ಗಿಲ್ಲಿ ಕೇಳಿಸ್ದಾಗ ಹೇಗೆ ಅನ್ಸುತ್ತೆ ಸರ್? ಅದು ಏನ್ ಹೇಳ್ತಾರಲ್ಲ, ಆಗ ನಮ್ಮ ಊರ್ ಕಡೆ ಸೌಂಡ್ ಬಾಕ್ಸ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತೀವಲ್ಲ, ಆತರ ಕಮೆಂಟು ಮತ್ತೆ ಆತರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡೋದ್ರಿಗೆ ನಮ್ಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸಿಲ್ಲ. ಅದು ಒಂಥರ ಚಪ್ಪಳೆಗಿನ ಜಾಸ್ತಿ ನಮ್ಗೆ. ಆಮೇಲೆ ನಾವು ಇಮ್ಯಾಜಿನೇಷನ್ ಮಾಡಿದ್ದು, ನಾವು ಕನ್ಸ್ಕೊಂಡಿದ್ದು ಹಿಂಗೆ, ನಾವ್ ಹಂಗ್ ಬೆಳಿಬೇಕು ಅಂತ. ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಒಂದ್ ಗಿಡಕ್ಕೆ ನೀರ್ ಹಾಕ್ತಂಗೆ ಅಲ್ವಾ ಸರ್ ಇದು? ದೊಡ್ಡ ತೆಂಗಿನ ಮರ ಆಗ್ತಿದೆ ಅಂದ್ರೆ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ಎಲ್ಲರೂ ನೀರ್ ಹಾಕ್ತಾರಲ್ಲ. ಈಗ ಕರ್ನಾಟಕ ಜನ ಗೊಬ್ಬರ ಹಾಕ್ತಿದ್ದಾರೆ, ನೀರ್ ಹಾಕ್ತಿದ್ದಾರೆ ಅಂದ್ರೆ ಅವ್ನ ಬಗ್ಗೆ ಹೊಗಳ್ತಿದ್ದಾರೆ. ಚಪ್ಪಳೆ ಇವೆರಡು ಗೊಬ್ಬರ ಮತ್ತೆ ನೀರಿದ್ದಂಗೆ. ಹಂಗಾಗಿ ಖುಷಿ ಆಗುತ್ತೆ. ಗಿಲ್ಲಿ ಮನೆ ಒಳಗಿದ್ದಾಗ ಒಂದಷ್ಟು ಈ ರೋಸ್ಟಿಂಗ್ ಮಾಡೋದು ಜಾಸ್ತಿ, ಅಂದ್ರೆ ಕೊಡ್ತಾನೆ ಇರ್ತಾನೆ ವಾಪಸ್. ಅದು ಜನ ಅದನ್ನೇ ಮೆಚ್ಚಿರೋದು. ನಿಮ್ಮ ಸಂಘದ ಒಳಗಿರ್ಬೇಕಾದಾಗ ಈ ರೀತಿ ಪ್ರಸಂಗಗಳು ನಡೀತಾ ಇದ್ವಾ, ಅಥವಾ ಅವ್ರು ಚೇಂಜ್ ಆಗ್ಬಿಟ್ಟಿದಾರೆ ಅಲ್ಲಿ ಹೋದ್ಮೇಲೆ? ಇಲ್ಲ, ನನಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಗಿಲ್ಲಿ ನಟ ಚೇಂಜ್ ಆಗಿದೆ ಅಂತ ನನಗೆ ಏನು ಅನಿಸಿಲ್ಲ. ಸುಮಾರು ಇಂಟರ್ವ್ಯೂಗಳು ನಾನು ಹೇಳಿದ್ದೀನಿ, ಅದೊಂದು ಜೆರಾಕ್ಸ್ ಅದು ಮಾಸ್ಟರ್ ಪೀಸ್ ನೀವು ಕಾಪಿ ಮಾಡ್ಬೇಕು ಅಷ್ಟೇ ಹೊರತು ಅದನ್ನು ಚೇಂಜ್ ಮಾಡಕ್ಕಂತೂ ಆಗೋದಿಲ್ಲ. ಅವ್ನು ಹೆಂಗ್ ಬೇಕು ಹಂಗೆ ಇರ್ತಾನೆ. ಅಲ್ಲಿ ಏನು ಚೇಂಜ್ ಅವರ್ ಏನು ಕಾಣಿಸ್ತಾ ಇಲ್ಲ. ಈಗ ಸುಮಾರು ಜನ ಬನೀನ್ ಬಗ್ಗೆ ಮಾತಾಡಿದ್ದಾರೆ, ಅಥವಾ ಬೇರೆ ಇನ್ನೊಂದ್ರ ಬಗ್ಗೆ ಮಾತಾಡಿದ್ದೀನಿ. ಅವ್ನಿರೋದೇ ಹಂಗೆ, ಅಲ್ಲೇನು ಚೇಂಜಸ್ ಏನಿಲ್ಲ ಸರ್ ಅದು. ಯಾಕಂದ್ರೆ ಈಗ ನನಗೆ ಅದು ಇರಿಟೇಷನ್ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ಏನು,
ಯಾರು ತಿಳ್ಕೊಳ್ದಿರೋದನ್ನ ಕೆದಕೋದು, ಯಾರು ತಿಳ್ಕೊಳ್ಳೋದು ಹುಡ್ಕೋದು. ನಾವ್ ಅದನ್ನ ಮಾಡ್ತಾ ಇದ್ವಿ. ಅವ್ನ್ ಡೈಲಾಗ್, ಈಗ ಅವ್ನ್ ಪಂಚಿಂಗ್ ಡೈಲಾಗ್ ಏನ್ ಹೇಳ್ತಿದ್ದನೋ ಅದೆಲ್ಲ ಟನ್ ಗಟ್ಲೆ ಇದೆ ಬಿಡಿ. ಆಮೇಲೆ ಯೋಚನೆ ಮಾಡ್ಬಿಟ್ಟು 5 ನಿಮಿಷ ಆದ್ಮೇಲೆ ಡೈಲಾಗ್ ಎಲ್ಲ ಕೇಳೋ ಸೀನೇ ಇಲ್ಲ, ಇಮ್ಮಿಡಿಯೇಟ್ ಕೌಂಟ್ರು. ಯಾಕಂದ್ರೆ ನಂದು ಆತಾಟೆ ಹಂಗೆ, ನಮ್ದು ಇಬ್ಬರದು ತಾಟ್ಗಳು ಆತರ ಇದ್ದಿದ್ದು, ಹಂಗ್ ಮಾತಾಡ್ತಾ ಇದ್ವಿ ನಾವೇ. ಅವನೇನಾದ್ರು ಡೈಲಾಗ್ ಕೇಳಿದ್ರೆ ಇಮಿಡಿಯೇಟ್ ಕೌಂಟರ್ ಕೊಡ್ಬಿಡ್ತಿದ್ದೇವೆ ನಾನು. ಹಂಗಾಗಿ ನಮ್ಗೆ ಅದು ಎಲ್ಲೋ ಒಂದ್ ಕಡೆ ಅವಂದು ನಂದು ಸ್ನೇಹ ಆದ್ಮೇಲೆ ನಮಗ್ ಸರಿಯಾದಂತ ಒಬ್ಬ ಪರ್ಸನ್ ಬೇಕಾಗಿತ್ತಲ್ಲ, ಆತರ ಪರ್ಸನ್ ನನಗೆ ಸಿಕ್ಕಿದ್ದು ಗಿಲ್ಲಿ. ಹಂಗಾಗಿ ನನ್ನ ಡ್ರೀಮ್ಸ್ ಅವ್ನ ಡ್ರೀಮ್ಸ್ ಸೇಮ್ ಒಂದೇ ತರ ಇತ್ತು, ಹಾಗೆ ಒನ್ ವೇಲ್ ಹೋಗ್ತಾ ಇದೀವಿ. ಒಂದ್ ಮಾತಿದೆ ನಮ್ಮ ಪೊಲಿಟಿಕಲ್ ಭಾಷೆಯಲ್ಲಿ, ಡೆಲ್ಲಿ ಕಾಣೋದನ್ನ ಮಂಡ್ಯ ಕಾಣ್ತು ಅಂತ. ಅಂದ್ರೆ ಡೆಲ್ಲಿ ಸಮೀಕ್ಷೆಯೂ ರಾಂಗ್ ಆಗಿರುತ್ತೆ, ಮಂಡ್ಯದ ಸಮೀಕ್ಷೆ ಸರಿ ಇರುತ್ತೆ ಅಂತ. ಆ ಭಾಗದಿಂದ ಬಂದಂತಹ ವ್ಯಕ್ತಿ ನಿರ್ದೇಶಕನಾಗ್ಬೇಕು. ಕವಿ ಕನ್ನಡದ ನಿರ್ದೇಶಕ ಕಂಡ ಅನ್ನೋ ಒಂದು ಮಾತು ಕೂಡ ಇದೆ. ಈ ಬಿಗ್ ಬಾಸ್ ಮನೆ ಒಳಗೆ ಗಿಲ್ಲಿ ಕೂಡ ಯಾರೂ ಒಬ್ಸರ್ವ್ ಮಾಡ್ತಿಲ್ಲದನ್ನ ಅವ್ನ್ ಮಾಡ್ತಾನೆ ಅನ್ನೋದು ನಿಮ್ಗೆ ಮೊದಲೇ ಗೊತ್ತಿತ್ತು? ಖಂಡಿತ. ಯಾಕಂದ್ರೆ ನಿಮ್ಗೆ ಒಂದು 9 ಸೀರಿಯಸ್ ಮಾಡಿದೀವಿ ನಾವು ಯಾರು ಯೋಚನೆ ಮಾಡಿದಿರೋದನ್ನೇ ನಾವು ಮಾಡ್ತಾ ಇದ್ವಿ, ಯಾರು ಯೋಚನೆ ಮಾಡಿ ಕಾನ್ಸೆಪ್ಟ್ ಮಾಡಿದಿರೋದನ್ನೇ ಮಾಡ್ತಾ ಇದ್ವಿ. ಈಗ ನಾವು ಅಷ್ಟು ಮಾಡಿದ್ದೇನು, ಸಿಂಗಲ್ ಟೇಕ್ ಅಂತ ಒಂದು ಸಬ್ಜೆಕ್ಟ್ ತಗೋಬಹುದು. ಯಾರು ಮಾಡಿದ್ರು ಸಿಂಗಲ್ ಟೇಕ್ ಅಂತ? ಯಾಕದು ಸಿಂಗಲ್ ಟೇಕ್ ಮಾಡ್ತಿದ್ವಿ ನಾವು? ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಸ್ವಾಮಿ, ನಾವು ಊಟಕ್ಕೆ ಕಷ್ಟ ಪಡ್ತಿದ್ದವ್ರು. ನಾನು ಜೊಮೊಟೋಗೆ ಹೋಗ್ಬಿಡ್ತಿದ್ದೆ, ಪಾಪ ಅವ್ನು ಯಾವ್ದೋ ಸೆಟ್ ಕೆಲ್ಸಕ್ಕೆ ಹೋಗ್ತಿದ್ದ, ಕನಸು ಒಂದೇ ಇತ್ತು ನಮಗೆ. ಈಗ ನಾನೇನು ಕೇಳ್ತೀನಿ ಅಂತ ಹೇಳಿದ್ರೆ, ಏನು ಹೇಳ್ತಾರಲ್ಲ ಹಂಗೆ, ನಾನು ಇಂಥದ್ದು ಗೋಲ್ಗೆ ಹೋಗ್ಬೇಕು ಅಥವಾ ಅಂತ ಹೇಳಿದ್ರೆ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾವು ಯಾವ ಬಸ್ ಕಾಯ್ಬೇಕು? ಮೈಸೂರು ಬಸ್ಸೇ ಕಾಯ್ಬೇಕು. ನಾವು ಹಂಗೆ ಕಾಯ್ತಿರ್ಲಿಲ್ಲ. ಅಟ್ಲೀಸ್ಟ್ ಮೈಸೂರು ಬಸ್ ಮುಂದೆ ಎಲ್ಲಾರು ನಿಂತಿರುತ್ತೆ, ನಡೆ ಅಂದ್ಬಿಟ್ಟು ಮಂಡ್ಯಕ್ಕೆ ಹೋಗೋದು, ಮಂಡ್ಯದಲ್ಲಿ ಮತ್ತೆ ಮೈಸೂರು ಬಸ್ ಕೆಲಸ ಮಾಡ್ಕೊ ಹೋಗೋದು. ಈ ತರ ನಾವು ಅದನ್ನೆಲ್ಲ ಜಾಗ ಇದೆ ಒಂದ್ ಕಡೆ ಅಂತ. ಒಂದ್ ಜಾಗ ಇದೆ, ಬಟ್ ಅಲ್ಲಿ ಜರ್ನಿ ಹೋಗ್ಬೇಕು, ಟೈಮ್ ವೇಸ್ಟ್ ಆಗ್ಬಾರ್ದು ನಮ್ಗೆ. ಅದಕ್ಕೆ ಸಿಂಗಲ್ ಟೇಕ್ ಮಾಡ್ಕೊ ಬರ್ತಾ ಇದ್ವಿ. ಸಿಂಗಲ್ ಟೇಕ್ ಏನು ನಮ್ಗೆ ಏನೇನು ಉಳಿತಿದ್ದು ಹೇಳಿ? ಡಬ್ಬಿಂಗ್ ಉಳಿತಿದ್ದ, ಮ್ಯೂಸಿಕ್ ಉಳಿತಿದ್ದ, ಹೌದಲ್ವಾ? ಸೊ ಅದಲ್ಲದೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಡಿಟಿಂಗ್ ಅದು ಉಳಿತಿತ್ತು. ನೆಕ್ಸ್ಟ್ DA ಎಲ್ಲ ಉಳಿತು. ಟೋಟಲ್ ನಿಮ್ಗೆ ಏನೋ ಒಂದು ಕಾನ್ಸೆಪ್ಟ್ ಬೇಕು, ಅದಕ್ಕೆ ಆಕ್ಟಿಂಗ್ ಮಾಡ್ಬೇಕು, ಅಷ್ಟು ಮಾಡ್ತಾ ಇದ್ವಿ ಅಷ್ಟೇ. ನಾವು ಒಂದೊಂದು ಕಂಟೆಂಟ್ ಮಾಡ್ತಿದ್ದೆ ಹಂಗೆ. ಏನ ಮಡಿಕೊಂಡು ಗಲಾಟೆ ಮಾಡೋದು ರಾಂಗ್ ಸೈಡ್ ಅಂತ, ಎಲೆಕ್ಷನ್ ಮಡಿಕೊಂಡು ರೋಲ್ ರಾಜಣ್ಣ ನಲ್ಲಿ ಮೂಳಿ ಒಂದ್ ಮೂಳೆಗೋಸ್ಕರ ಒಂದು ಮದ್ವೆನೇ ನಿಲ್ಸ್ಬಿಡ್ತಾನೆ. ಸೊ ಹಿಂಗಾಗಿ ಒಟ್ಟು ಅವ್ನಿಗೆ ಎಣ್ಣೆ ಹೊಡೆ ಚಟ, ಅವ್ನ ಸ್ನೇಹಿತನೇ ಅವ್ನ ಮನೇಲಿ ಅವ್ನ ಮಿಸಸ್ ಜೊತೆಗೆ ರಿಲೇಶನ್ಶಿಪ್ ಇಟ್ಕೊಬಿಟ್ಟಿರ್ತಾನೆ, ಅದಕ್ಕೆ ಎಣ್ಣೆ ಹೊಡಿಸ್ಬಿಟ್ಟು ಲೇಟ್ ಆಗಿ ಬರ್ಸ್ತಾರೆ. ಈ ತರದೆಲ್ಲ ಹಳ್ಳಿಗಳ ಕಡೆ ಏನೇನ್ ನಡೀತಿತ್ತು ಅದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡ್ತಿದ್ವಿ ನಾವು. ಅದನ್ನ ಅಬ್ಸರ್ವೇಷನ್ ಮಾಡ್ಬಿಟ್ಟು ಅದನ್ನ ಕಟ್ತಾ ಇದ್ವಿ ನಾವು. ಅದ್ರಲ್ಲಿ ಪಂಟ ಗಿಲ್ಲಿ, ಅದ್ರ ಬಗ್ಗೆ ಪಂಟ ಆತರ ಸಬ್ಜೆಕ್ಟ್ ಮಾಡೋದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಈ ಸರಸ್ವತಿಲಿ ಕೆಲವು ಟೈಮ್ ಒಂದೊಂದು ಹೊಲಿತಾರೆ. ನಿನ್ಗೆ ವಿದ್ಯೆ ಹೊಲಿಬೋದು ಸರ್, ಅವನಿಗೆ ಎಲ್ಲ ಹೊಲ್ದ್ಬಿಟ್ಟಿದ್ದಾಳೆ. ರೈಟಿಂಗ್, ಡೈರೆಕ್ಷನ್, ಆಕ್ಟಿಂಗ್ ಎಲ್ಲ. ಸೊ ಆಮೇಲೆ ನಮ್ಗೇನೋ ಒಂದ್ ಕಡೆ ನಾವು ಮಲ್ಕೋಬೇಕಾದಾಗ, ನಾವು ಮೇಲ್ಗಡೆ ಟೆರೇಸ್ ಮೇಲೆ ಮಲ್ಕೋಬೇಕಾದಾಗ ನಾವು ದೇವ್ರನ ಹತ್ರ ಕೇಳ್ಕತ್ತಾರಲ್ಲ, ಚಂದಮಾಮ ನೋಡ್ಕೊಂಡ್ ಮಾಡ್ಬೋದು ಸ್ವಾಮಿ, ನಮ್ಗೆಲ್ಲ ಮಲ್ಟಿ ಟ್ಯಾಲೆಂಟ್ ಅವಕಾಶ ಕೊಡಪ್ಪ ಅಂತ ಕೇಳೋದು. ಅದ್ ನೋಡಿ ಹೆಂಗಾಗತ್ತೆ ಅಂತ ಹೇಳಿದ್ರೆ, ನಾನು ಸುಮಾರು ಜನಕ್ಕೆ ಏನೋ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಒಂದು ಬುಕ್ ಓದ್ತಾ ಇದ್ದೆ ನಾನು. ಆ ಬುಕ್ಕಲ್ಲಿ ಕೆಲವು ವಿಷಯಗಳಿತ್ತು. ಆ ಒಂದು ಸೆನ್ಸು ನಿಮ್ಗೆ ಖಂಡಿತ ಸಿಗುತ್ತೆ, ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡು ಅಂತ ಹೇಳ್ತಾರಲ್ಲ, ಆ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ವಿ. ಇವತ್ತು ನಾವು ಏನು ಅನ್ಕೊಂಡಿದ್ವಿ ಆ ಡ್ರೀಮ್ಸು ಅದೆಲ್ಲ ಟ್ರೂ ಆಗ್ತಾ ಬರ್ತಾಯಿತ್ತು. ಓಕೆ, ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ನಟರಾಜ್ ಅಂತ ನನ್ನ ಪೂರ್ತಿ ಹೆಸರು, ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಗಿಲ್ಲಿ ನಟ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದೇನದು ಸರ್, ಆ ಗಿಲ್ಲಿ ಅನ್ನೋ ಒಂದು ಪದ ನಟರಾಜನಿಗೆ ಯಾಕೆ ಆ್ಯಡ್ ಆಯ್ತು? ನಿಮಗೆ ಅವ್ನ ಸ್ಟಾರ್ಟಿಂಗ್ ನೋಡಿದರೆ ನಿಮ್ಗೆ ಇವ್ ನಟರಾಜ ಅಂತ ಅನಿಸ್ಬಿಡೋರಿ. ನಾನು ಎಷ್ಟೋ ಸರಿ ನಾನು ಬೈಕ್ಲಿ ಕೂತ್ಕೊತಿದ್ದೆ, ಯಾಕಂದ್ರೆ ಅವ್ನು ಬೈಕು ತಗೊಂಡಿರಲ್ಲ ಬಿಡಿ. ನಾನು ಬೈಕ್ಲಿ ನೀವು ಕೂತಿದ್ರೆ ಇಲ್ಲ ಗಾಳಿ ತುರ್ಕೋಗ್ಬಿಟ್ಟಿದ್ರೆ ಅಂದ್ರೆ ಅಂತ ನಾನೇ ಪ್ರಶ್ನೆ ಮಾಡ್ತಿದ್ದೆ ಅವ್ರು. ನಾನು ಅವಾಗ ಕೇಳೋದು, ಇಲ್ಲಿ ಕೂತಿದ್ರೆ ಅಮ್ಮ ಹಿಂದೆ ಅಂತ. ಇದೆ ಸರ್, ಅಷ್ಟು ಸಣ್ಣ ಇದ್ದ. ಆಮೇಲೆ ಇಲ್ಲಿ ಎಷ್ಟು ಕೆಜಿ ಇದೇನ್ರಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್, ಒಂದ್ಸರಿ ತಗೋ ನಾನು ಎಲ್ಲಾರು ತಗಡೆಗೆ ಹಾಕಿ ಸರ್ ನಾನು. ಅಲ್ಲೂ ಕಾಮಿಡಿ ಆ ಡೈಲಾಗ್ಗಳಲ್ಲಿ. ಹಾಗೆ ನಮ್ಮಮ್ಮ ಅಂದ್ರೆ ಒಂದು 45 ಅಥವಾ 50 kg ಇದ್ನೇನೋ ಗೊತ್ತಿಲ್ಲ, ಅದು ತುಂಬಾ ಸಣ್ಣ ಇದ್ದ. ಅದಕ್ಕೆ ಏನ್ ಮಾಡ್ತೀನಿ, ಸೆಟಲ್ ಎಲ್ಲ ಕೆಲಸ ಮಾಡ್ತಾ ಇದ್ನಲ್ಲ ಸರ್, ಅವಾಗ ಯಾರು ಮಾಡಿದ್ರೆ ಕೆಲಸ ಫಾಸ್ಟ್ ಮಾಡ್ತಾ ಇದ್ದ. ಅಂದ್ರೆ ಈಗ ತುಂಬಾ ಸಣ್ಣಕ್ಕಿರೋರು ಗೋಡೆ ಎತ್ಬೇಕಾದ್ರೆ, ಏಣೆ ಎತ್ಬೇಕಾದ್ರೆ, ಲೈಟಿಂಗ್ ಎಲ್ಲ ಕಟ್ಬೇಕಲ್ಲ ಅಲ್ಲಿ. ಸೊ ಅವನೇನ್ ಮಾಡ್ಬಿಡ್ತಾರ, ರಪ್ ಅಂತ ಓಡೋನು ಸುಯಿ ಅಂತ ಕಟ್ಬಿಟ್ಟು ಬಂದ್ಬಿಡೋನು. ಏನೇ ಇಷ್ಟೊಂದು ಸಣ್ಣ ಅವ್ನು ಗಿಲ್ಲಿ ತರ ಓಡಾಡ್ತಾನಲ್ಲ ಅಂತ. ಗಿಲ್ಲಿ ಅಂದ್ರೆ ಹಿಂಗ್ ಹೊಡೆದ್ರೆ ದಾಂಡಿಂದ ಹೋಗ್ತಾ ಇರ್ತಲ್ಲ, ಸೊ ಆ ತರ ದಾಂಡಲ್ಲಿ ಹೊಡೆದ್ರೆ ಗಿಲ್ಲಿ ಸಣ್ಣಕ್ಕಿರುತ್ತೆ, ಸ್ವಯಂ ಅಂತ ಹೋಗ್ಬಿಡ್ತದೆ ಅದು. ಸೊ ಆ ತರ ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ದ. ಯಾರೋ ಪುಣ್ಯಾತ್ಮಲ್ ಕಾದ್ಬಿಟ್ಟು ಗಿಲ್ಲಿ ತರ ಕೆಲಸ ಮಾಡ್ತಾನೆ ಕಣಮ್ಮ ಅಂತ ಕೆಲಸ ಜಾಗದಲ್ಲಿ ಸೃಷ್ಟಿಯಾಗಿದ್ದು ಗಿಲ್ಲಿ ಏನೋ ಒಂದು ಬ್ರ್ಯಾಂಡ್. ಅಂದ್ರೆ ಗಿಲ್ಲಿ ದಾಂಡು ಆಡ್ತೀವಲ್ಲ, ಆ ಗಿಲ್ಲಿ ವಿಚಾರ. ಅಲ್ಲಿ ದಾಂಡು ದಪ್ಪ ಇರುತ್ತಲ್ಲ ಸರ್, ದಾಂಡು ದಪ್ಪ ಇರುತ್ತೆ, ಮತ್ತೆ ಗಿಲ್ಲಿ ಸಣ್ಣಕ್ಕಿರುತ್ತೆ. ಆ ದಾಂಡಲ್ಲಿ ಹೊಡೆದ್ರೆ ಗಿಲ್ಲಿ ಹೋಗುತ್ತಲ್ಲ, ಆ ತರ ಇವನು ಫಾಸ್ಟ್ ಆಗಿ ಕೆಲಸ ಮಾಡಿ ಗಿಲ್ಲಿ ತರ ಸಣ್ಣಕ್ಕಿದ್ದ. ನಾನು ಅದನ್ನ ಸುಮಾರು ಕಾಮಿಡಿ ಮಾಡ್ತಾ ಇದ್ದೆ. ಇತ್ತೀಚೆಗೆ ಅವನು ಬಿಗ್ ಬಾಸ್ ಹೋಗೋ ಮುಂಚೆ ಸ್ವಲ್ಪ ಜಿಮ್ಗೆ ಸೇರ್ಕೊಂಡ ಸರ್. ಅವಾಗಲೂ ಸ್ವಲ್ಪ ತಿಂದಿ ಅದು ಇದು ಮಾಡಿ ಗೀಡಿ ಸ್ವಲ್ಪ ನಾನೇ ಹೇಳ್ತಿದ್ದೆ, ಸ್ವಲ್ಪ ಕೈನ ಸ್ವಲ್ಪ ತೊಲೆ ತರ ಮಾಡ್ಕೊಳ್ಳಿ ಕಾಮಿಡಿ. ಮನೇಲಿ ಒಂದ್ ಕಡೆ ಮಾತಾಡುವಾಗ ಒಂದ್ ಮಾತು ಬರುತ್ತೆ, ಗಿಲ್ಲಿ ಶ್ರೀಮಂತ, ಮನೆ ಕಡೆ ಚೆನ್ನಾಗಿದ್ದಾರೆ, ಗಿಲ್ಲಿಗೆ ಏನ್ ತೊಂದ್ರೆ ಇಲ್ಲಪ್ಪ, ಜಮೀನ್ ಇದೆ, ಹೊಲ ಗದ್ದೆ ಎಲ್ಲವೂ ಕೂಡ ಇದೆ ಅವನಿಗೆ.
ಅವನಿಗೆ ಅದ್ರದ್ದೇನು ತೊಂದರೆ ಇಲ್ಲ ಅನ್ನೋ ಒಂದು ಮಾತು. ಶ್ರೀಮಂತ ಅವನು, ಆದ್ರೆ ಬೇಕು ಅಂತ ಡೌ ಮಾಡ್ತಿದ್ದಾನೆ ಬನಿಯನ್ ಹಾಕೊಂಡು ಅಂತ. ಈ ಮಾತು ಬಗ್ಗೆ ಏನ್ ಹೇಳ್ತೀವಿ? ಶ್ರೀಮಂತ ಅಂದ್ರೆ ಯಾರು? ಅದೇ ಆಸ್ತಿ, ಹಣ, ಕಾಸು. ಪ್ರಶ್ನೆ ಕೇಳೋರು ಅಷ್ಟೇ. ಈಗ ಒಂದು 5 years ಬ್ಯಾಕ್ ನೀವು ಹಿಂದೆ ಹೋಗಿ, ನನಗೂ ನಿಮಗೂ ಪರಿಚಯ ಆಗಿದ್ದ 3 years ಬ್ಯಾಕ್ ಪರಿಚಯ ಆಗಿದ್ವಿ ಅಂತ ನಾನು ಅವಾಗ ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ ಸರ್ ನೀವು ನಂಬ್ತೀರ ಬಿಡ್ತೀರ. ಅವ್ರ ಅಕ್ಕನ ಮದುವೆ ಟೈಮ್ಲಿ ಅವ್ರಿಗೆ ಮನೇನೂ ಇರಲಿಲ್ಲ, ಮುಂದ್ಗಡೆ ಇವಾಗ ಟೆರೆಸ್ಟ್ ಮಾಡೋದು. ಒಂದ್ಸರಿ ನೋಡಕ್ ಹೋಗಿ ಹೇಳಿ. ಆಮೇಲೆ ಎಷ್ಟೋ ಜನ ಅವನು ಶ್ರೀಮಂತ 3 ಎಕರೆ ಜಮೀನ್ ಇದ್ರೆ 2 ಎಕರೆ ಜಮೀನ್ ಇದ್ರೆ ಶ್ರೀಮಂತನ ಹೇಳಿದ್ದು. ಒಂದು ತಳ್ಳೆ ಗಾಡಿ 2 wheeler ಏನಿಲ್ಲ ಸರ್ ಅವ್ರ ಮನೇಲಿ. ಗಿಲ್ಲಿ ತಗೊಳ್ಳೋವರೆಗೂ ಅವ್ರ ಅಣ್ಣ ತಗೊಂಡಿದ್ದು ಬೈಕು, ಗಿಲ್ಲಿ ಹತ್ರ ಇರ್ಲಿಲ್ಲ. ಯಾಕಂದ್ರೆ ಅವ್ರ ವಿಷಯನ ತಿಳ್ಕೊಳ್ದೆ ಅವ್ನು ಆತರ ಪೋಟ್ರಿನೇ ಮಾಡಬಾರದು. ಹೋಗಿ ಒಂದು 5 years ಬ್ಯಾಕ್ ಏನಿರ್ತೋ ಅದನ್ನ ನೋಡಿ. ಅಲ್ಲ ನನ್ನ ಪರಿಚಯ, ನಾನು ಸುಮಾರದಲ್ಲಿ ಹೇಳಿ ನನ್ನ ಪರಿಚಯ ಮಾಡ್ಕೊಳಕ್ಕೆ ಗಿಲ್ಲಿಂಗ್ ಮುಖಾಂತರ ಅಕೌಂಟೇ ಇರ್ಲಿಲ್ಲ ಸರ್. ಚಂದ್ರಲ್ಲಿ ಹೋಟ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದಾಗ ಅವ್ನಿಗೆ ಪಾಪ ಯಾರೊಬ್ರು ಕೊಡೋರು, ದುಡ್ಡು ಇಟ್ಕೊಳ್ಳೋನು, ಜೋಬ್ಲಿ ಇಟ್ಕೊಳ್ಳೋನು, ಕೆಲವು ಟೈಮ್ಗಳಿಗೆ ಹೋಗೋನು. ಎಷ್ಟೋ ಜನ ನನಗೆ ಸೈಲ್ ಗೂಗಲ್ ಪೇ, ಫೋನ್ ಪೇ ಹಂಗೆ ಮಾಡಿಸೋನು. ಆಮೇಲೆ ಅಕೌಂಟ್ ಮಾಡಿಸಿದ್ದು ಗಿಲ್ಲಿಗೆ. ಅದು ತಿಳ್ಕೊಳ್ದಂಗೆ ಮಾತಾಡಿದ್ರೆ ಸುಮ್ಮನೆ ವೇಸ್ಟ್. ಅದು ತಿಳ್ಕೊಬೇಕು, ಅವನ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಿದ್ರೆ ಒಳ್ಳೇದು. ಅಂದ್ರೆ ಅದ್ ಸ್ಟೇಟ್ಮೆಂಟೇ ತಪ್ಪು ಸರ್, ರಾಂಗ್ ಅದು. ಗಿಲ್ಲಿ ಶ್ರೀಮಂತ ಅದನ್ನ ಒಂದು ಅರ್ಥ ಮಾಡ್ಕೋಬೇಕು. ದೇವ್ರು ಏನೋ ಅಟ್ಲೀಸ್ಟ್ ಗೊತ್ತಿಲ್ಲಪ್ಪ, ಎಲ್ಲರೂ ಶ್ರೀಮಂತ ಅಂತಾರೆ, ನಾವು ಅಂತ ಏನೋ ಆಶೀರ್ವಾದ ಮಾಡ್ಬಿಟ್ಟಿರ್ಬೇಕು. ಗಿಲ್ಲಿ ಎಲ್ಲೋ ಕಡೆ ಆ ಬಡತನನೇ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತಿದಾರ ಅನ್ಸುತ್ತೆ. ನೋಡಿ, ಆ ಥರದ್ದೇನಿಲ್ಲ. ನನ್ಗನ್ಸುತ್ತ ಪ್ರಕಾರ ಅವನು ಬಡತನ ಮೆಟ್ ನಿಂತ್ಕೋಬೇಕು ಅಂತ ನಾವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡವ್ರು ನಾವೇ. ಸರ್ ನಾವು ಬಡವರಾಗಿ ಹುಟ್ಟಿದೀವಿ, ನಾವ್ ಯಾಕೆ ಸರ್ ಬಡವರಾಗಿ ಸಾಯ್ಬೇಕು? ಮಾಡೋಣ ಸರ್ ಅದೇನಾಗುತ್ತೋ ಅಂತ. ಯಾಕಂದ್ರೆ ನಮ್ಗೆಲ್ಲ ಈ ಕರೋನಾ ಬಂದಾಗ ಸಿಕ್ಕಾಪಟ್ಟೆ ಪಾಠ ಕಲ್ತು ಬಿಡ್ವಿ ನಾವು. ನಿಮ್ಗೆ ಗೊತ್ತಿರಬೇಕು ಬೆಂಗಳೂರಿರೋ ಜೀವನ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ರೇಷನ್ ಎಲ್ಲ ಪಾಕೆಟ್ ಕೊಡೋರು, ರೈಸನ್ನ ತಗೊಳ್ಳಿ ಅಡುಗೆ ಮಾಡ್ಕೊ ಊಟ ಮಾಡಿ ಅಂತ. ಆ ಥರ ಸಿಚುವೇಶನ್ ನಾವೆಲ್ಲ ರಾಗಿ ಅಂಬ್ಲಿ ಕುಡ್ದಿದ್ವಿ ಅಂತ ನಂಬ್ತೀರಾ ನೀವು? ಅದು ಸುಮ್ಮನೆ ಹೇಳ್ಕೊಳಕ್ ಹೋಗ್ಬಾರ್ದು. ನನ್ನ ಹತ್ರ ಐತೆ ಕೆಲವು ಕ್ಲಿಪ್ಲು, ಈ ಕೊಟ್ರೆ ಅದು ಸಿಂಪತಿ ಕಾರ್ಡ್ ಆಗ್ಬಿಡುತ್ತೆ. ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಗಿಲ್ಲಿ ಹೆಂಗಿದ್ದಾನೆ ಅಂತ ಹೇಳಿ ಕೆಲವು ಕ್ಲಿಪ್ಪಿಂಗ್ ಕೊಡ್ತೀನಿ, ಅದನ್ನ ನೋಡಿ ಅದಾದ್ಮೇಲೆ ಹೇಳಿ. ಗಿಲ್ಲಿ ಇಲ್ಲ ಈಗ ಅದು ನಾನು ಯಾರಿಗೂ ಕೊಡಲ್ಲ ಅದನ್ನ. ಆಮೇಲೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡಿರೋದು ಗಾಡ್ ಪ್ರಾಮಿಸು ಗಿಲ್ಲಿಗೂ ಗೊತ್ತಿಲ್ಲ, ನಮ್ಮ ತಾಯಣಿಗೂ. ಇದು ಸತ್ಯ. ನಾನು ಆ ಲೆವೆಲ್ಗೆ ಹೋಗ್ತಾನೆ ಅಂತ ನನಗೆ ಗೊತ್ತಿತ್ತು ಸರ್. ಯಾಕಂದ್ರೆ ಅವನಿಗೆ ನನ್ನ ಕೆಪಾಸಿಟಿ ಗೊತ್ತಿತ್ತು, ನನಗೆ ಅವ್ನ ಕೆಪಾಸಿಟಿ ಗೊತ್ತಿತ್ತು. ಹಾಗೆ ಅದನ್ನೆಲ್ಲ ಡೈಲಾಗ್ ಬರ್ತಿದ್ವಿ ನಾವು. ಯಾಕಂದ್ರೆ ಈಗ ನಮ್ಮನ್ನ ನೀವು ತುಂಬಾ ಅಬ್ಸರ್ವೇಷನ್ ಮಾಡಿದ್ವಿ. ಆಮೇಲೆ ನಾವೆಲ್ಲ ಲೈಫ್ನ ಚಾಲೆಂಜಿಂಗ್ ತಗೊಂಡವ್ರು. ಯಾಕಂದ್ರೆ ನಾವು ಬೆಂಗಳೂರು ಬಂದಿರೋದು ಸುಮ್ಮನೆ ಏನೋ ಟೈಮ್ ಪಾಸ್ ಸಿಗಲ್ಲ. ಯಾಕಂದ್ರೆ ಇಲ್ಲಿ ಸುಮಾರು ಜನ ಬಂದಿದ್ದಾರೆ, ಹೊರಗ್ಲವ್ರು ಬೆಳೀತಿದ್ರೆ, ಕರ್ನಾಟಕದವ್ರು ಬೆಳೀತಿಲ್ಲ ಅಂದ್ರೆ ನಮ್ಮನ್ನ ನಾವ್ ಹೆಂಗ್ ಪ್ರೊಟ್ ಮಾಡ್ಕೋಬೇಕು ಇಲ್ಲಿ? ಕರೆಕ್ಟ್ ಅಲ್ವಾ? ನಮ್ಗೆ ನಾಲೆಡ್ಜ್ ಇದೆ ಸರ್, ನಮ್ಗೆ ಟ್ಯಾಲೆಂಟ್ ಇದೆ ಅಂದ್ರೆ ನುಗ್ತೀವಿ ಅಷ್ಟೇ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಗುರುಸ್ತವ್ರು ಇನ್ನೇಂತ ಟ್ಯಾಲೆಂಟ್ ಬಾ ಅಂತ ಕೆಲಸ ಕೊಟ್ಟರೆ ಕಣ್ಣು ಗೊತ್ಕೊಂಡ್ ಮಾಡ್ತೀವಿ ಸರ್. ಅದಕ್ಕೆಲ್ಲ ಆಲ್ರೆಡಿ ಮತ್ತೆ ನಮ್ಗೆ ಹಸಿವು ಇದೆ ಅಂತಲ್ಲ. ನಮ್ಗೆ ಇನ್ನೊಂದೇನಪ್ಪ ಅಂದ್ರೆ ಬರೀ ತಿನ್ನೋ ಹಸಿವು ಇಲ್ಲ, ಗೆಲ್ಲೋ ಹಸಿವು ಇದೆ. ಮತ್ತೆ ಮತ್ತೆ ಸಾಧನೆ ಹಸಿವು. ಯಾಕಂದ್ರೆ ಈಗ ನೋಡಿ, ಇದು ಸೂಕ್ಷ್ಮ ತುಂಬಾ ಅಬ್ಸರ್ವೇಷನ್ ಮಾಡ್ತೀರಿ. ಈಗ ನಿಮ್ಮ ಮಾಧ್ಯಮದಲ್ಲಿ ನೋಡೋರಿಗೆ ಸರ್, ನೀವು ಪ್ರಯತ್ನ ಪಡಿಲ್ಲ ಅಂತ ಹೇಳಿದ್ರೆ ನಿಮ್ ಜನರೇಷನ್ 100% ಬೇಡತಾನೆ. ಕರೆಕ್ಟಾ? ನಾನು ಎಷ್ಟೋ ಸರಿ ಬುಕ್ ಓದ್ಬೇಕಾದಾಗ ನಾನು ಅಣ್ಣವರು, ಆಮೇಲೆ ಇಂಪೋಸಿಷನ್ ನಾರಾಯಣಮೂರ್ತಿ ಸರ್ದು, ಬಿಲ್ ಗೆಸ್ಟು, ಧೀರು ಅಂಬಾನಿ ಅವ್ರದ್ದೆಲ್ಲ ಸ್ಟಡಿ ಮಾಡ್ತಾ ಇರ್ತೇನೆ ಸರ್. ಒಬ್ಬ ಪರ್ಸನ್ ಧೀರು ಅಂಬಾನಿ ಅವರು ಕಷ್ಟಪಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಮಕ್ಳು ಹೆಂಗಿದ್ದಾರೆ ಸರ್? ತುಂಬಾ ಚೆನ್ನಾಗಿ. ಶಾರುಖ್ ಖಾನ್ ಸರ್, ಮತ್ತೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸರ್ ಹೆಂಗಿದ್ದಾರೆ ಸರ್? ಇವತ್ತು ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ, ಅವ್ರು ಹೆಂಗಿದ್ದಾರೆ ನೋಡಿ ಥಿಂಕ್ ಮಾಡಿ. ಒಬ್ಬ ಬಸ್ ಕಂಡಕ್ಟರ್ ರಜನಿಕಾಂತ್ ಸರ್, ನನ್ಗೆ ಇವರೆಲ್ಲ ಇನ್ಸ್ಪಿರೇಷನ್. ನನಗೆ ಅಂತಲ್ಲ, ಗಿಲ್ಲಿಗೆ ಇನ್ಸ್ಪಿರೇಷನ್. ಬುಕ್ ಎಲ್ಲ ಓದ ಇಲ್ಲ 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 ಬುಕ್ ಗಿಕ್ಕು ಜಾಸ್ತಿ ಓದಿಲ್ಲ. ನಾನ್ ಜಾಸ್ತಿ ಓದ್ತೀನಿ ಬುಕ್. ನಾನು ಓದಿ ಅವಾಗ ಒಂಥರ ಮಲ್ಕೋಬೇಕಾದಾಗ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ನೆ ಮಾತಾಡ್ತಾ ಇದ್ದೆ. ಬಟ್ ಯಾಕಂದ್ರೆ ಈ ಬುಕ್ ಓದೋರಿಗೆ ಮೆಮೊರಿ ಪವರ್ ಜಾಸ್ತಿ, ಪದಗಳು ಜಾಸ್ತಿ, ಪದಗಳ ಅದು ಆಟೋಮೆಟಿಕ್ ಒಲ್ದು ಬಂದ್ಬಿಡುತ್ತೆ. ನಾವೇ ಎಷ್ಟೋ ಬುಕ್ ಓದಿಲ್ದಾಗ ಪದಗಳು ಬರಲ್ಲ ಅಂತ ಪರದಾಡ್ತಾ ಇರ್ತೀವಿ. ಗಿಲ್ಲಿ ಆನ್ ಸ್ಪಾಟ್ ಆ ಪದಗಳನ್ನ ಯೂಸ್ ಮಾಡೋದು, ಗಾದೆಗಳನ್ನ ಯೂಸ್ ಮಾಡೋದು, ಒಗಟುಗಳನ್ನ ಯೂಸ್ ಮಾಡೋದು, ಹಳ್ಳಿ ಭಾಷೆಗಳನ್ನ ಯೂಸ್ ಮಾಡುವಂಥದ್ದು ಬುಕ್ಕಿಂದ ಬಂದಿದೆ ಅನ್ನೋ ಒಂದು ಮಾತು. ನೋಡಿ, ನನ್ಗೆ ಇನ್ನೊಂದು ಏನಾಗತ್ತಂದ್ರೆ, ನಾನು ಮೊನ್ನೆ 15 ನಾನು ಯಾರೋ ಇಂಟರ್ವ್ಯೂ ಕೇಳಿದವ್ರಿಗೆ ನಮ್ಮ ತಾಯಿ ಹೇಳ್ತಿದ್ರು ಸರ್, ಜಗತ್ತಲ್ಲಿ ನೀನೇನೇ ಸಂಪಾದನೆ ಮಾಡೋಕೆ ಮುಂಚೆ ಫಸ್ಟ್ ಅನುಭವ ಸಂಪಾದನೆ ಮಾಡ್ಕೊ ಅಂತ. ಅದು ತುಂಬಾ ಚೆನ್ನಾಗಿದೆ ಗಿಲ್ಲಿಗೆ. ಯಾಕಂದ್ರೆ ಅಶ್ವಿನಿಂದ ಬಂದವನು, ರೋಡ್ ಕಷ್ಟಪಟ್ಟವನು. ನನ್ನ ಹತ್ರ ಇದೆಯಲ್ಲ ಸರ್, ಅದು ಬೇಡ, ನಾನೇ ಫೀಲ್ ಆಗ್ಬಿಡ್ತೀನಿ. ಅದನ್ನೆಲ್ಲ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಫೀಲ್ ಆಗ್ತೀರಿ ಸರ್, ಗಿಲ್ಲಿನೇವನು ಅಂತ. ಅಷ್ಟು ಫೀಲ್ ಆಗುತ್ತೆ ನಿಮ್ಮ ಕಣ್ಣಲ್ಲಿ, ಖಂಡಿತ ನೀರು ಬರುತ್ತೆ ಆ ವಿಡಿಯೋ ನೋಡಿದ್ರೆ. ನಾನು ಅದು ಇಟ್ಟಿದ್ದೀನಿ. ಅದನ್ನೆಲ್ಲ ಯಾಕೆ ಇಟ್ಕೋಬೇಕು ಅಂತ ಹೇಳಿದಾಗ ನನಗೊಂದು ಮೆಮೊರಿ, ನಾವು ಹಿಂಗಿದ್ವಿ, ಮುಂದೆ ಹಿಂಗಿರ್ತೀವಿ ಅಂತ. ಯಾಕಂದ್ರೆ ಇವಾಗ ನೋಡಿ, ನಾನೆಲ್ಲ ಬಸ್ ಸ್ಟ್ಯಾಂಡ್ ಮಲಗಿದ್ವಿ, ಸಮಥಿಂಗ್ ಎಲ್ಲೋ ಒಂದ್ ಕಡೆ ಕಷ್ಟಪಟ್ಟಿದ್ವಿ ಅಂತ ನಾವು ಹೇಳ್ಕೋಬಹುದು ಸರ್. ಇವತ್ತು ಮೊಬೈಲ್ ಇದೆಯಲ್ಲ, ನಿಮ್ಮ ಕಷ್ಟನ 100% ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ನಾವು ಯಾವ ಸ್ಟೇಜಲ್ಲಿ ಮಲಗಿದ್ವಿ ಗೊತ್ತಾ ಸರ್? ಚಂದ್ರಲ್ಲಿ ಹೋಟ್ಲಿ ಒಂದು ಸೀಟ್ ಮನೆ, ಮಳೆ ಬಂದ್ರೆ ಮನೆಯಲ್ಲಿ ತುಂಬಾ ನೀರು ಬಂದ್ರೆ ಸೋರೋದು, ನಾವು ಬೆಡ್ಶೀಟ್ ಹುಡ್ಕಂದ್ರೆ ಬೆಡ್ಶೀಟ್ ಮೇಲೆ ನೀರು ಬಿಡೋದು. ಇದೇ ವಿಡಿಯೋ. ನಾವು ಇಂಥ ಜಾಗದಲ್ಲಿ ಮಲಗಿದ್ದೀವಿ, ಹಿಂಗೆ ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ಕೊಳಕ್ಕೆ ಇವತ್ತು ನಾನು ಅದು ಬಿಗ್ ಬಾಸ್ಗೆ ಹೋಗಿದ್ದೇನೆ, ಸಿಂಪತಿಯಿಂದ ಓಟ್ ಹಾಕ್ಬಿಡ್ಲಿ, ನೋ, ಅದನ್ನ ಹೇಳಲ್ಲ. ಬಟ್ ಒಂದಿನ ನಿಮ್ಮನ್ನೆಲ್ಲ ಕರೀತೀನಿ, ನಾವು ಕಷ್ಟಪಟ್ಟಿರೋದಾಯ್ತಲ್ಲ ಸರ್, ಡೀಟೇಲ್ಸ್ ಇಲ್ಲಿ ನೋಡಿ ಸರ್ ಅಂತ ನಿಮ್ಗೆ ತೋರಿಸ್ತೀನಿ. ಅವತ್ತು ಖಂಡಿತ ನೋಡಿ. ಅವತ್ತಿಗೆ ಇವ್ರಿಗೆ ಗೆಲ್ಲೇ ಯೋಗ್ಯತೆ ಇತ್ತಪ್ಪ, ಅದಕ್ಕೆ ಗೆದ್ದ ಅಂತ ಅನ್ಕೊಬಿಟ್ರೆ ಸಾಕು. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವಿಲ್ಲೆಲ್ಲ ಟೈಮ್ ಪಾಸ್ ಮಾಡಕ್ಕೆ ಬಂದಿಲ್ಲ ಸರ್, ಇಂಡಸ್ಟ್ರಿಗೆ ಬಂದವರೇ ಅಲ್ಲ. ಆಮೇಲೆ ಇಂಡಸ್ಟ್ರಿ ಹೇಳ್ಕೊಂಡು ಅಥವಾ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಅಥವಾ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅಂತ ಟೈಮ್ ಪಾಸ್ ಆಗಿದ್ರೆ ಬರಬೇಡ.
ನಾನು ಇವಾಗ 6 ಗಂಟೆಗೆ ಶೂಟಿಂಗ್ ಮುಗಿಸ್ತೀನಿ ಅಂತ ಅನ್ಕೊಳ್ಳಿ. ಶೂಟಿಂಗ್ 6 ಗಂಟೆಗೆ ಮುಗಿಸಿದ್ರೆ 7 ಗಂಟೆಗೆ ಹೋಗಿ ಲಾಗಿನ್ ಆಗಿದ್ದೀನಿ ಜೊಮೊಟೊಗೆ, 2 ಗಂಟೆ ಜೊಮೊಟೊ ಮಾಡಿದ್ದೀನಿ. ನನಗೆ ಕನಸಿದೆ, ಯಾಕಂದ್ರೆ ಈ ವಯಸ್ಸಲ್ಲಿ ಇದೆಯಲ್ಲ ನಾವು ಸಂಪಾದನೆ ಮಾಡಬೇಕು. ಜಗತ್ತಲ್ಲಿ ನೀವು ನಂಬ್ತಾರೆ ಬಿಡ್ತಾರ, ಲಾಸ್ಟ್ ಸಾಯೋ ತನಕ ಒಂದು ಪ್ರಶ್ನೆ ಮಾಡುತ್ತೆ, ಅದೇ ಸಮಯ. ನನ್ನ ನ್ಯೂಸ್ ಮಾಡ್ಕೊಂಡಿರಿ ಇವತ್ತು ನೀನು ಹೆಂಗಿರ್ತೀಯ ಅಂತೇಳಿ ಏಜ್ ಆದ್ಮೇಲೆ ಕೇಳುತ್ತೆ ಅದು. ಹೌದು, ಇದೇ ರೀತಿ ಗುಣಗಳನ್ನು ಗಿಲ್ಲಿ ಹೊಂದಿದ್ರು ಅಂತ. ಇಷ್ಟೆಲ್ಲ ಗಿಲ್ಲಿ ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು. ಗಿಲ್ಲಿ ಹೀಗಿದ್ದ, ಹೀಗಾದ, ಹೀಗ್ ಕಲ್ತ, ಈಗ ಅನುಭವ ಬಂತು ಅಂತ. ಗಿಲ್ಲಿದ ನೀವು ಬಿಗ್ ಬಾಸ್ ಮನೆಯೊಳಗಾಗ್ಲಿ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಗಿಲ್ಲಿಲಿ ಇರೋ ನೆಗೆಟಿವ್ ಅನ್ನೋಂಥದ್ದೇನು, ಅವ್ರು ಮಾಡೋ ಸಣ್ಣ ಪುಟ್ಟ ತಪ್ಪುಗಳೇನು? ನೋಡಿ, ಅವ್ರು ಸಣ್ಣ ಪುಟ್ಟ ತಪ್ಪು ಅಂತ ಹೇಳಿದ್ರೆ ಕೆಲವು ಟೈಮ್ಗಳಲ್ಲಿ ಅವನು ಅಷ್ಟೊಂದು ನನಗೆ ಪರಿಚಯ ಸ್ವಲ್ಪ ಚೇಡಿರ್ತಾರ. ಒಂದ್ 23 ವರ್ಷ ಪರಿಚಯ ಆಗಿರ್ಬೇಕು. ಆ ವಯಸ್ಸಲ್ಲಿ ಎಲ್ಲರಿಗೂ ಅದು ಅನ್ಸ್ಬಿಡುತ್ತೆ, ಇದು ಒಳ್ಳೇದು ಕೆಟ್ಟದು ಅಂತ. ಅದು ಬಿಟ್ರೆ ಏನಿಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ಯಾರು ಮಂಜಣ್ಣನ ಒಂದ್ ಬಗ್ಗೆ ಮಾತಾಡಿದ್ರು, ಅದು ಬಿಟ್ರೆ ಬಿಟ್ಟಿ ಕುಳ್ ತಿನ್ನಕ್ ಬಂದಿದ್ರೆ ಈ ತರದ್ದೆಲ್ಲ ಮಾತಾಡಿದಾಗ ಅವನು ಹಳ್ಳಿಗಳ ಕಡೆ ರೇಗಿಸ್ತಾರಲ್ಲ, ಆ ತರನೇ ರೇಗಿಸಿರೋದು. ಅದಾದ್ಮೇಲೆ ಮಲಗಿರೋ ಜಾಗಕ್ಕೆ ಹೋಗಿ ಕ್ಷಮೆ ಕೇಳಿದಾನೆ, ಇದನ್ನ ಮರಿಬೇಡಿ. ಸೊ ನಾನು ಮಾಡಿದ ತಪ್ಪೇನು ಅಂತೇಳಿ ಕಿಚ್ಚಣ್ಣನಿಗೂ ಕ್ಷಮೆ ಕೇಳಿದ್ದಾರೆ. ಅಷ್ಟು ಬಿಟ್ರೆ ಏನಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಕಲಿಬೇಕಲ್ಲ ಸರ್, ಲೈಫ್ ಇಸ್ ಲರ್ನಿಂಗ್ ಅಂತಾರಲ್ಲ, ಆ ತರ ಅವನು ಕಲಿತಾ ಇರ್ತಾನೆ. ಕಲಿತಾದ್ಮೇಲೆ ಅವನ ತಪ್ಪನ ಅವನೇ ತಿದ್ಕೋತಾನೆ. ಅದ್ರಲ್ಲಿ ಖುಷಿ ವಿಚಾರ ನನಗೆ. ಹಂಗಾಗಿ ಅವಂದು ಏನೋ ನಾನು ಬೇಜಾರಾಗಂಥದ್ದು ತಾಟ್ಗಳು ಯಾವ್ದು ನಡೆದಿಲ್ಲ ನಮ್ಮ ವಿಷಯದಲ್ಲಿ. ಯಾಕಂದ್ರೆ ನಾನು ಸಕ್ಸಸ್ ಪೀಪಲ್ ಅಲ್ಲ, ಅವನು ಸಕ್ಸಸ್ ಪೀಪಲ್ ಅಲ್ಲ. ನನಗೂ ಊಟ ಇರಲಿಲ್ಲ, ಅವನಿಗೂ ಊಟ ಇರಲಿಲ್ಲ. ನಾವಿಬ್ರು ಏನ್ ಮಾಡ್ತಿದ್ವಿ, 50-50 ತಗೊಂಡಿದ್ವಿ, ಕಷ್ಟ ಬರ್ಲಿ ಸುಖ ಬರ್ಲಿ ಅಂತ. ಬಟ್ ಅವನ ಹಿಂದೆ ಸುಮಾರು ಹಿಂದೆ ನಾನು ಇದ್ದೀನಿ. ಯಾಕಂದ್ರೆ ನಾಳೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಗಿಲ್ಲಿ ಅಲ್ಲಿಂದ ಬಿಗ್ ಬಾಸ್ ಬಂದಾದ್ಮೇಲೆ ಇಲ್ಲ ಒಳ್ಳೆ ದೊಡ್ಡ ಸೂಪರ್ ಸ್ಟಾರ್ ಆಗ್ಬೋದು ಅಥವಾ ಇಲ್ಲ ಒಳ್ಳೆದು ಕಾಮಿಡಿ ಸ್ಟಾರ್ ಆಗ್ಬೋದು, ಅದ್ರ ಹಿಂದೆ ಇದೆಯಲ್ಲ ಶ್ರಮ, ಅದು ಬೇರೆ. ಆಮೇಲೆ ನಿಮ್ಗೆ ಅಲ್ಲಿ ನೀವು ಹೇಳಿದ್ರಲ್ಲ ಕೌಂಟರ್ ಕೊಡ್ತಾನೆ ಅಂತ ಹೇಳಿದ್ರಲ್ಲ, ಅದು ಅನುಭವದಿಂದ ಬರೋದು. ನೀವು ಆ ಕಷ್ಟಪಟ್ಟಿದ್ರೆ ಅನುಭವದಿಂದ ಮಾತ್ರ ಬರೋದು, ಅದು ಸುಮ್ಮನೆ ಅಂತ ಬರಲ್ಲ. ಇಲ್ಲಾಂದ್ರೆ ಯೋಚನೆ ಮಾಡ್ತೀರಿ, ಟೈಮ್ ತಗೋತೀರಿ, ಅವ್ನ ಟೈಮೇ ತಗೊಳ್ಳಲ್ಲ, ರಪ್ ಅಂತ ಬಿಟ್ಬಿಡ್ತಾರೆ. ಅದ್ರ ಜೊತೆಗೆ ಗಿಲ್ಲಿಯ ಒಂದು ಹಿಸ್ಟ್ರಿ ನಾವು ನೋಡಿದ ಹಿಸ್ಟ್ರಿ ಏನಂತಂದ್ರೆ, ಗಿಲ್ಲಿ ಇದ್ದ ಕಡೆ ಗಿಲ್ಲಿ ಸುತ್ತ ಇರೋರು ಗೆಲ್ತಾರೆ, ಗಿಲ್ಲಿ ಜಸ್ಟ್ ರನ್ನರ್ ಅಪ್ ಆಗಿ ಇಲ್ಲ ಸುಮ್ನೆ ಬಂದ್ಬಿಡ್ತಾನೆ. 1 ಪಾಯಿಂಟ್. ಈಗ ಅದನ್ನ ನಾವು ಹೋಲಿಸಿ ನೋಡಿದಾಗ ಕಾವ್ಯಾಗಿರ್ಬಹುದು, ರಘುಗಾಗಿರ್ಬಹುದು, ರಕ್ಷಿತಾಗಿರ್ಬಹುದು, ಅಶ್ವಿನಿ ಅವ್ರಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇದ್ದಾನೆ ಹೊರತು ಅವನಿಂದ ಅವರೆಲ್ಲ ಫೇಮಸ್ ಆಗ್ತಾ ಇದಾರೆ. ಇವನು ಕೊನೆಗೆ ಗೆಲ್ಲದಲ್ಲೇ ಕಪ್ ತಗೊಳ್ದಲೆ ಚಿಪ್ ತಗೋ ಬರ್ತಾನೆ ಅನ್ನೋವಂಥದ್ದು ಒಂದಷ್ಟು ಜನರ ಮಾತು. ಓಕೆ, ಈಗ ನಾನು ಅದನ್ನೇ ಹೇಳ್ತೀನಿ. ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ನನ್ನ ಗೆಳೆಯ ಗೆಲ್ತಾನೆ ಅಂತ ನನಗೆ ಆ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ನಾವು ಶಾರ್ಟ್ ಮೂವೀಸ್ಗಳು ಮಾಡ್ತಿರೋದು, ಆ ಶಾರ್ಟ್ ಹೊಡೆತೀವಿ ಅಂತ ಕಂಟೆಂಟ್ ರೆಡಿ ಮಾಡ್ತಾ ಇದೀವಿ. ಆದ್ರೆ ಗಿಲ್ಲಿ ಅಕಸ್ಮಾತ್ ಗೆಲ್ದೆ ಹಂಗೆ ಬಂದ್ರೆ ನಮ್ಗೆ ಒನ್ಲಿ ಮಂದಹಾಸ, ಗೆದ್ದು ಬಂದ್ರೆ ಅದೊಂದು ಇತಿಹಾಸ, ಅದೊಂದು ಇತಿಹಾಸ ಅದು. ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ರೆ ಅದೊಂದು ಇತಿಹಾಸ. ಸೊ ನಾನು ಆಗ ಅನ್ಕೊಳ್ಳೋದು ಅದನ್ನೇ ಅಲ್ಲಿ ಕಲ್ತಿಂದ ಬಂದಿರ್ತಾನೆ. ಈಗ ಬಿಗ್ ಬಾಸ್ ಅಲ್ಲಿ ಒಂದು 50 ಲಕ್ಷ ವಿನ್ ಆದ್ರೆ ಬರುತ್ತೆ ಅಂತ ಅನ್ಕೊಳ್ಳಿ, ಆದ್ರೆ 50 ಕೋಟಿ ಸಂಪಾದನೆ ಮಾಡೋ ಟ್ಯಾಲೆಂಟ್ ಗಿಲ್ಲಿ ನಟನ ಮಾಡ್ತೀವಿ. ನಾವಾಗ ಅನ್ಕೊಳ್ಳೋಕೆ ಇಲ್ಲ, ದುಡ್ಡು ಮುಖ್ಯ ಆಗಿರಲ್ಲ ಸರ್. ನಮ್ಮ ಟ್ಯಾಲೆಂಟ್ ನಾವು ನೋಡಿ, ರವಿ ಬೆಳಗೆರೆ ಬುಕ್ ಓದ್ತಾ ಇದ್ದೆ ನಾನು, ರವಿ ಬೆಳಗೆರೆ ಸರ್ ಹೆಂಗ್ ಬರ್ದಿದ್ದಾರೆ ಅವ್ರು ಕೇಳೋರು, ನೀವು ಕೇಳಿರ್ತೀರಿ. ಇಲ್ಲಿ ನೀನು ದುಡ್ಡು ಮಾಡ್ತೀನಿ ಅಂತ ಹೊರಟ್ರೆ ದುಡ್ಡು ಮಾಡ್ತೀಯ, ಹೆಸರು ಮಾಡ್ತೀನಿ ಅಂತ ಹೋದ್ರೆ ಹೆಸರು ಮಾಡ್ತೀಯ, ಬಟ್ ಕೆಲಸ ಮಾಡ್ತೀನಿ ಅಂತ ಹೋಗು ಅದೆರಡನ್ನೂ ಮಾಡ್ತೀಯ ಅಂತ. ನಿಜ ಅಲ್ಲ ಸರ್? ಅದನ್ನೆಲ್ಲ ನಾವು ತುಂಬಾ ಪಾಸಿಟಿವ್ ತಗೊಂಡವ್ರು ಸರ್. ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಇವತ್ತೆಲ್ಲ ನಾಳೆ ಹಿಂದೆ ಬರುತ್ತೆ. ಅದು 2 ಸಿನಿಮಾ ಸಾಕಲ್ಲ ಸರ್? ಅಲ್ಲ, ಎಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆಯಾ ನಿಮಗೆ ಆ ತರ? ಏನು ನಿಮಗೂ ಏನಾರ ಹಂಗ ಅನ್ನಿಸ್ತದೆ ಪರ್ಸನಲ್ ಆಗಿ? ಇಲ್ಲ, ನಮಗ್ ಪಾಸಿಟಿವ್ ಸರ್, ನೆಗೆಟಿವ್ ಬಗ್ಗೆ ಥಿಂಕ್ ಮಾಡಲ್ಲ. ಗಿಲ್ಲಿ ನಿಮ್ ಸಾಂಗ್ ಕೇಳಿದ್ರಲ್ಲ, ಈಗ ಏನಕ್ಕೆ ಬರ್ದಿದ್ದೀನಿ ಹೇಳಿ ಆ ಸಾಂಗ್? ಅದು ಲೈಫ್ ಲಾಂಗ್ ಪ್ರೆಸೆಂಟೇಷನ್ ಗಿಲ್ಲಿಗೆ. ನನ್ನ ಒಳಗಡೆ ಇರೋ ಫೋರ್ಸ್, ನನ್ನ ಒಳಗಡೆ ಇರೋಂಥ ಟ್ಯಾಲೆಂಟ್ ಅವನನ್ನ ಮಿಸ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಹದ ಮಾಡಿ ಆ ಸಾಂಗ್ ಮಾಡಿರೋದು ನಾನು. ಇದು ಕರ್ನಾಟಕ ಜನತೆಗೆ 100% ಹಬ್ಬ. ಗಿಲ್ಲಿ ಗೆದ್ದು ಬಿಟ್ರೆ ಅದು ಹಬ್ಬ ಬಿಡಿ. ಸೊ ಹಂಗಾಗಿ ಆ ಸಾಂಗ್ ಮಾಡಿರೋದು. ಇನ್ನೊಂದು ಗಿಲ್ಲಿ ಬಗ್ಗೆ ಮಾತಾಡ್ತಾ ಇರೋದು ಜಾಸ್ತಿ, ಅವನ ತಪ್ಪುಗಳ ಬಗ್ಗೆ ಮಾತಾಡ್ತಾ ಇರೋದು ಅಂದ್ರೆ, ಹೋದ ಶೋಗಳಲ್ಲೆಲ್ಲ ಒಬ್ಬೊಂದು ಹುಡುಗಿನ ರೇಗಿಸ್ತಾ ಇರ್ತಾನೆ, ಅವನೊಂದು ಹುಡುಗಿನ ರೇಗಿಸ್ಕೊಂಡು ಅವ್ರ ಹಿಂದೆ ಕಿಟ್ಲೆ ಮಾಡ್ಕೊಂಡಿರ್ತಾರೆ. ನಿಮಗೆ ಗೊತ್ತಿರೋದು ಯಶು ಆಗಿರ್ಬೋದು, ಗಗನ ಆಗಿರ್ಬೋದು, ಈಗ ಕಾವ್ಯ. ಈ ಬಾಂಡಿಂಗು ಅವ್ರಿಗೆ ಮೈನಸ್ ಆಗತ್ತೆ ಅಂತ? ಇಲ್ಲ, ನನಗೆ ಪ್ಲಸ್ ಆಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಗಿಲ್ಲಿಗೆ ಅದು ಮೈನಸ್ ಪ್ಲಸ್ ಅಂತ ಬರಲ್ಲ. ಒಂದ್ ವಿಷಯ ಹೇಳ್ತೀನಿ ಕೇಳಿ. ಈಗ ಕಾಮಿಡಿ ಕಿಲಾಡಿಗೆ ಬಂದ, ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದೆ ಸರ್? ಹುಡುಗಿರ್ನ. ಇದಕ್ ಬಂದ ಭರ್ಜರಿ ಬ್ಯಾಚುಲರ್ ಯಾರಿದ್ರು ಸರ್? ಐಶ್ವಿ ಇದ್ರು. ಅದು DKD ಬಂದ ಯಾರಿದ್ರು? ಗಗನ ಇದ್ರು. ಈಗ ಬಿಗ್ ಬಾಸ್ ಯಾರಿದ್ದಾರೆ? ಬಿಗ್ ಬಾಸ್ ಮುಗಿದ್ಮೇಲೆ ಕಾವ್ಯನ ಹಿಂದೆನೆ ಹೋಗ್ತಾನೋ ಅಥವಾ ಯಾರ ಹಿಂದೆ ಹೋಗ್ತಾನೋ ಅಂತ ವೇಟ್ ಮಾಡಿ. ಅಲ್ಲಿಗೆ ಸರಿ ಅಷ್ಟೇ. ಅದು ನಾನು ಬಂದಿರೋದು ಏನಕ್ಕೆ? ಎಂಟರ್ಟೈನ್ಮೆಂಟ್ ಕೊಡೋಕೆ. ನಾನು ಅದನ್ನ ಕೊಡಬೇಕು. ನಾನು ನಂಬ್ಕೊಂಡಿದ್ದಾರೆ ನನ್ನ ಜನ. ಅವನಿಗೆ ಆ ಮೈಂಡ್ ಸೆಟ್ ಇದೆ, ನಂದು ಕಂಟೆಂಟ್ ಏನಿದೆಯೋ ಅದು ಜನಕ್ಕೆ ತಲುಪಿಸ್ಬೇಕು. ಯಾಕಂದ್ರೆ ಬಿಗ್ ಬಾಸ್ ಒಳಗಡೆ ಬಂದಾಗ 1 ವಾರಕ್ಕೇನೆ ಹೇಳ್ದ ಅವನು, ಮೇ ಬಿ ನನ್ನ ಪ್ರಕಾರ. ನಮ್ಮ ಎಷ್ಟೋ ಜನ ಕೆಲಸಗಳನ್ನ ಬಿಟ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ನಾವು ಕಿತ್ತಾಡಾಗಿದೆ, ಜಗಳ ಆಡಾಗಿದೆ, ಇಲ್ಲಿಗೆ ಏನಕ್ಕೆ ಬರ್ಬೇಕು ಅಂತ ಪ್ರಶ್ನೆ ಮಾಡಿದ್ದಾನೆ. ಆ ತಾಟ ಪ್ರೆಸ್ ಮೀಟ್ ಅನ್ನೋ ಒಂದು ಟಾಪಿಕ್ ಬಂದಾಗ, ಹೌದು, ಅವಾಗ ಆ ತಾಟ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನೋಡಿ. ನಾನು ಇಲ್ಲಿ ಜಗಳ ಆಡಿದ್ರೆ ಏನಕ್ಕೆ ಬರ್ಬೇಕು ಬಿಗ್ ಬಾಸ್ಗೆ? ನಾನ್ ಮಾಡಲ್ಲ. ಬಟ್ ನಾನು ಎಲ್ಲರನ್ನೂ ಮಾತಿನ ನಗಿಸ್ತಾನೆ.
ಮಾತ್ಲೇ ಹೊಡಿತಾನೆ. ಅದಾದ್ಮೇಲೆ ನೆಕ್ಸ್ಟ್ ಬೇಜಾರಾಯ್ತಾ ಸಾರಿ ಅಂತ ಹೇಳ್ಬಿಟ್ಟು ಮತ್ತೆ ಸಾರಿ ಕೇಳ್ತಾನೆ. ಹೌದಲ್ವಾ ಸರ್? ಯಾಕಂದ್ರೆ ಈಗ ಬಿಗ್ ಬಾಸ್ ನಡೆದು ಲೈವ್ ಅಂತ ಅನ್ಕೋಬಹುದು, ಎಡಿಟಿಂಗ್ ಎಲ್ಲ ಅವ್ರ ಕೈಲೇ ಇದೆ. ಇನ್ನೂ ಸೂಕ್ಷ್ಮ ವಿಚಾರಗಳು ತುಂಬಾ ನಡೆದಿರ್ಬೋದು, ಅದನ್ನ ನಮಗೆ ತೋರಿಸಿದಾರ ಇಲ್ಲ. ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅದಕ್ಕೆಲ್ಲ. ಹಂಗಾಗಿ ನನಗೆ ಪಾಸಿಟಿವ್ ಇದೆ. ನೀವು ಅವಾಗಲೇ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ರಿ, ಯಾಕೆ ಗಿಲ್ಲಿ ಬಗ್ಗೆ ಆ ರೀತಿಯ ಸಾಂಗ್ ಮಾಡ್ಬೇಕು? ನಾನು ಸಾಂಗ್ ಕೂಡ ಕೇಳ್ತಾ ಇದ್ದಾಗ ಊರಿಂದ ಊರು ಮೆಟ್ಟಲಿಂದ ಮೆಟ್ಲು ತಗೊಬಂದಿದ್ದೀರಾ. ಯಾಕೆ ಸರ್ ಆ ರೀತಿ ಸಾಂಗ್ ಕ್ರಿಯೇಟ್ ಮಾಡಕ್ ಐಡಿಯಾ ಯಾಕೆ? ನನಗೆ ಈಗ ನಾನು ಮೈಸೂರು, ನಾನು ಗಿಲ್ಲಿ ಜೊತೆ ಒಂದು 7 ವರ್ಷ ನನ್ನ ಜರ್ನಿ ಇತ್ತು. ಈಗ ನಾನು ಏನೋ ಪ್ರೆಸೆಂಟೇಷನ್ ಕೊಡ್ಬೇಕು ಅವನಿಗೆ. ಬಿಗ್ ಬಾಸ್ ಅಲ್ಲಿ ಗೆದ್ದೆ ಬಂದ್ಬಿಡ್ತಾನೆ ಅಂತ ಅನ್ಕೊಳ್ಳಿ. ಈಗ ನಾನು ಏನ್ ಕೊಡ್ಬೇಕು ಅವನಿಗೆ? ನಾನೇನ್ ಕೊಟ್ರು ಕಮ್ಮಿನೇ. ಸ್ನೇಹಿತರಾಗಿ ಒಂದು ಗಿಫ್ಟ್ ಕೊಡ್ಬೋದು, ಇಲ್ಲ ಒಂದು ವಾಚ್, ಒಂದು ಗೋಲ್ಡ್ ಡ್ರಿಂಕ್, ಏನೋ ಒಂದು ಕೊಡ್ಬೋದು. ಅವೆಲ್ಲ ಎಲ್ಲಿ ಗಂಟೆ ಇರ್ತದೆ ಸರ್? ಆದ್ರೆ ಇವತ್ತು ಆನ್ಲೈನ್ ಮೀಡಿಯಾ ಅನ್ನೋದು ಹೆಂಗಿದೆ, ಸಾಯೋವರೆಗೂ ಇರುತ್ತೆ. ನಾಳೆಯಿಂದಲೇ ಆ ಹಿಸ್ಟ್ರಿನ ಹುಡುಕ್ತಾರೆ. ಯಾರು ಪ್ರೆಸೆಂಟೇಷನ್ ಮಾಡಿದ್ರು ಅಂದ್ರೆ ನನ್ನ ಸ್ನೇಹಿತನಿಗೋಸ್ಕರ ನಾನು ಮಾಡಬೇಕು ಅಂತ ಮಾಡಿದ್ದು. ಈ 7 ವರ್ಷದಲ್ಲಿ ಸುಮಾರು ಅವನ ಜೊತೆ ಜರ್ನಿ ಮಾಡಿದ್ದೆ. ಅವ್ರ ಊರಿಗೆ ಹೋಗಿದ್ದೆ, ಅವ್ನು ಯಾವ ಊರು ಅಂತ ಗೊತ್ತಾಗಿತ್ತು, ಯಾವ ತಾಲೂಕು ಅಂತ ಗೊತ್ತಾಗಿತ್ತು, ಯಾವ ಜಿಲ್ಲೆ ಅಂತ ಗೊತ್ತಾಗಿತ್ತು. ಇದನ್ನೆಲ್ಲ ಕ್ಯಾಶ್ ಮಾಡ್ಕೊಂಡು ಆ ಸಾಂಗ್ ಮಾಡಿದೆ. ಎಲ್ಲಾನು ಮಿಕ್ಸ್ ಮಾಡಿದ್ನಿ. ಒಂದೊಂದು ಲೈನು ನಿಮ್ಗೆ ಹಂಗೆ, ಮಳವಳ್ಳಿ ಮುತ್ತು ನೀನು, ಕನ್ನಡಿಗರ ಸೊತ್ತು ನೀನು, ನಿನಗಿರೋ ಗತ್ತು ಇಡೀ ಮಂಡೆಗೆ ಗೊತ್ತು, ದಡದಪುರದ ಗಂಡು ನೀನು, ದಂಡೆತ್ತಿ ಬಂದೆ ನೀನು, ಮಾತಿನ ಮಲ್ಲ ನೀ ನಕ್ರೆ ಸಕ್ರೆ ಬೆಲ್ಲ. ಸೊ ಈ ಥರದ್ದೆಲ್ಲ ಲೈನ್ಗಳಿತ್ತಲ್ಲ, ಅವನ್ನ ಮಿಸ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದಾರಲ್ಲ, ಅವರು ನಮ್ಮ ಮನೆಗೆ ಬಂದರು ಒಂದ್ಸರಿ. ನೋಡಿ ಆ ಕತೆ, ಆ ಸಾಂಗ್ ಹುಟ್ಟಿದ್ದು ನಿಮ್ಗೆ ಹೇಳಲೇಬೇಕಾದ. ಅವ್ರವ್ರ ಕಡೆ ಒಬ್ರು ಇದ್ದಾರೆ, ದಿನೇಶ್ ಅಂತ, ಗಿಲ್ಲಿ ಕಾರ್ ಡ್ರೈವಿಂಗ್ ಮಾಡೋರು. ಅವರು ಬ್ಯಾನರ್ ಮಾಡಿಸ್ತಾ ಇದ್ರು, ಮಳವಳ್ಳಿ ಸರ್ ನಾವು ಬಸ್ ಸ್ಟ್ಯಾಂಡ್ ಎಲ್ಲ ಬ್ಯಾನರ್ ಹಾಕತ್ತೀವಿ ಸರ್, ಅದಕ್ಕೆ ಬ್ಯಾನರ್ಗೆ ಒಂದು ಟೈಟಲ್ ಇಸ ಅಂದ. ನಾನು ಸಿನಿಮಾಗೆ ಒಂದು ಟೈಟಲ್ ಕೇಳ್ತಾರೆ, ಇದು ಯಾರು ಬ್ಯಾನರ್ಗೆ ಒಂದು ಟೈಟಲ್ ಕೇಳ್ತಾನೆ? ನಾನು ಯಾವುದೋ ಟೆನ್ಷನ್ ಇದ್ದೆ ಅವತ್ತು. ಒಂದು ಕೆಲಸ ಮಾಡ್ರ, ಗೆದ್ದು ಬಾಗಿಲ್ಲಿ ಅಂತ ಹಾಕೊಳ್ರ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ರೆ 10 ನಿಮಿಷಕ್ಕೆ ಬ್ಯಾನರ್ನ ಪ್ರಿಂಟ್ ಮಾಡಿ ಕಳಿಸ್ಬಿಟ್ಟವ್ರು ನನಗೆ ವಾಟ್ಸಪ್. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂತು, ನೋಡಿ ಸರ್ ನಮ್ಮ ಗಿಲ್ಲಿ ಬಗ್ಗೆ ಎಲ್ಲ ಹುಡುಗರೆಲ್ಲ ಬ್ಯಾನರ್ ಕಟ್ತಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ತೋರಿಸ್ದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದರು, ಸರ್ ಗೆದ್ದು ಬಾಗಿಲ್ಲಿ ಒಳ್ಳೆ ಲೈನು ಸರ್, ಅದು ಎಕ್ಸ್ಪೆಷಲಿ ಚೆನ್ನಾಗಿದೆ, ಅದನ್ನ ಇಟ್ಕೊಂಡು ಸಾಂಗ್ ಮಾಡಿಬಿಡಿ ಸರ್ ಅಂದರು. ನನಗೆ ಸಾಂಗ್ ಎಲ್ಲ ಬರೋಕ್ಕಿಂತ ಸುಮ್ಮನೆ ಕೂತ್ಕೊಳ್ರಿ ಅಂತಂದೆ ನಾನು. ಸರ್ ನೀವು ಬರೆದಿರೋದೇನು ಸರ್, ನೀವು ಡೈರೆಕ್ಟ್ರು, ಆರ್ಟ್ರು, ರೈಟ್ರು, ಲಿರಿಕ್ ಎಲ್ಲ ಆಗುತ್ತೆ, ಲಿರಿಕ್ನ ನೀವು ಸ್ನೇಹಿತರ ಮೇಲೆ ಫಸ್ಟ್ ಮಾಡಿ ಸರ್ ನೀವು ಅಂತಂದು. ಅವ್ರು ಹೋದ್ರು ಊಟ ಮಾಡ್ಕೊಂಡು. ನಾನು ಒಂದು 10 11 ಗಂಟೆ ಸುಮ್ಮನೆ ಮಲ್ಕೊಂಡಿದ್ದೆ. ಸುಮ್ಮನೆ ಹಿಂಗೆ ಏನೋ ಗೊತ್ತಲ್ಲ ನಿಮ್ಗೆ, ಒಂದು ಟ್ಯೂನ್ ಹಾಕೊಂಡು ಮೈಲಿ. ಆಮೇಲೆ ಗೆದ್ದು ಬಾಗಿಲ್ಲಿ ಗೆಲ್ಲಬೇಕಿಲ್ಲಿ ನೀ ಗೆದ್ದು ನಿಲ್ಲಬೇಕಿಲ್ಲಿ ಅಂತ ಒಂದಿಷ್ಟು ಬರ್ಕೊಂಡೆ. ಬೆಳಗ್ಗೆ ಅಷ್ಟರಲ್ಲಿ ಮಿನಿಮಮ್ ಎಲ್ಲನೂ ಪೈಟ್ ಮಾಡಿದೆ, ಒಂದು ವಾಟ್ಸಪ್ ಮಾಡಿದೆ, ಸರ್ ಸೂಪರ್ ಆಗಿದೆ ಸಾಂಗ್, ನೋಡಿ ಟ್ಯೂನ್ ಮಾಡಿ ಕಳಿಸ್ತೀನಿ ಅಂತ ಕಳಿಸೇ ಬಿಟ್ರು. ಕೇಳಿದ್ಮೇಲೆ ನನಗೆ ಆಶ್ಚರ್ಯ ಆಗ್ಬಿಡ್ತು, ನಾನು ಈ ಥರ ಲಿರಿಕ್ ಬರೀತಾನೆ ಅಂತ ನನಗೆ ಗೊತ್ತಾಗಲಿಲ್ಲ. ಇದು ಆ ಸಾಂಗ್ ಬರೆಯುವಾಗ ಗಿಲ್ಲಿ ಹೇಳಿದಂಥ ಪದಗಳೇನಾದರೂ ಯೂಸ್ ಮಾಡಿ? ಇಲ್ಲ. ಅಂದ್ರೆ ಅವ್ರ ಏನಾರು ಹೇಳಿದ್ರ? ಯಾಕಂದ್ರೆ ಈ PRO ವರ್ಕ್ ಅನ್ನೋದು ತುಂಬಾ ನಡೆಯುತ್ತೆ ಬಿಗ್ ಬಾಸ್ ಒಳಗೆ ಹೋದಾಗ. ಗಿಲ್ಲಿ ವಿಚಾರದಲ್ಲಿ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ಮಾತು. ಅದರಲ್ಲಿ ನೀವೇನಾದ್ರು ಪಾರ್ಟ್? ನಾನೇನು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ನಾನು PR ಕೆಲಸನೂ ಮಾಡಲ್ಲ, ಏನಿಲ್ಲ ಸರ್. ನಾವು ಆ ಥರ ಕೆಲಸ ಮಾಡಿ ಪಬ್ಲಿಸಿಟಿ ತಗೋಬೇಕು ಅನ್ನೋದ್ರೆ ನಾನೇ ಇದನ್ನೆಲ್ಲ ಮಾಡ್ತಿದ್ದೆ. ನಮ್ಮ ಓನ್ ಟ್ಯಾಲೆಂಟಿಂದ ಬಂದಿರೋ ಸರ್ ನಾವು. ಯಾಕಂದ್ರೆ ನಿಮ್ಗೆ ಗೊತ್ತು, ನನ್ನ ಶಾರ್ಟ್ ಮೂವೀಸ್ ಎಲ್ಲ ನೋಡಿದ್ರೆ, ಅಮೂಲ್ಯ ರತ್ನ ಮತ್ತು ಆರುಷಿ ಇದನ್ನೆಲ್ಲ ನೋಡಿದ್ರೆ ನೀವು. ನಾವು ಯಾವುದು ಕಾಪಿ ಮಾಡ್ಕೊ ಬರ್ಬೇಕಲ್ಲ. ಆಮೇಲೆ ಪೋರ್ಟ್ರೇಟ್ ಮಾಡ್ಕೊಂಡು ಒಳಗಡೆ ಇಂಟರ್ವ್ಯೂ ಕೊಡಬೇಕು ಅನ್ನೋದು ನಮ್ಮ ಜೈಮಂದಲ್ಲಿ ಇಲ್ಲ ಸರ್. ಅಲ್ಲಿ ನಾನು ನಲ್ಲಿ ಮೂಳೆ ಹಿಡಿದು ಕಾಲು ಎಳೆಯವ್ರನ್ನೆಲ್ಲ ಬಡಿದು ರಾಂಗ್ ಸೈಡ್ ರಂಗ ನೀ ಕಾಮಿಡಿ ಕಿಂಗ ಅಂತ ಬರ್ದಿದ್ದು ನಲ್ಲಿ ಮೂಳೆ ಶಾರ್ಟ್ ಮೂವಿ ಮಾಡಿದ್ದೀನಿ ನಾನು. ರಾಂಗ್ ಸೈಡ್ ನಗಂದ್ರು ಮಾಡಿದ್ದೀನಿ. ಅವೆರಡು ಲೈನ್ ತಗೊಂಡೆ ಅಷ್ಟೇ. ನಲ್ಲಿ ಮೂಳೆ ಹಿಡಿದು ಕಾಲೆಳೆಯವ್ರನ್ನೆಲ್ಲ ಆ ಜರ್ನಿ ನಾನು ನೀನು ಗಲಾಟೆ ಮಾಡಿದ್ದು ಏನಕ್ಕೆ? ಮೂಳೆಗೋಸ್ಕರ. ಅದಾದ್ಮೇಲೆ ರಾಂಗ್ ಸೈಡ್ ರಂಗ ನೀ ಕಾಮಿಡಿ ಕಿಂಗ್ ಅಂತ, ರಾಂಗ್ ಸೈಡ್ ರಂಗ ನಾನು ಅವ್ನು ಕಾಮಿಡಿ ಕಿಂಗು. ಸೊ ಈ ಥರದ್ದೆಲ್ಲ ಒಂದು ಪದಗಳು ಬರ್ಕೊಂಡು ಆಮೇಲೆ ಅದನ್ನ ಸಾಂಗ್ ಮಾಡಿದೆ. ಅದು ಅದ್ಭುತವಾಗಿ ಬಂದಿದೆ ಸರ್. ತಂಡದ ಬಗ್ಗೆ ನೀವೇ ಪರಿಚಯ ಮಾಡ್ಕೊಟ್ಬಿಡಿ. ಯಾವ ತಂಡದ ಬಗ್ಗೆ? ಈ ಗಿಲ್ಲಿ ಬಗ್ಗೆ ಹಾಡು ಬರ್ದಿರೋ ತಂಡದ ಬಗ್ಗೆ. ಈಗ ನಾನು ಸಾಂಗ್ ಬರ್ದಿರೋದು ನಾನೇ, ಈಗ ಆಡ್ತಿರೋದು ನಾನೇ. ಹಾಗಾಗಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಪರಿಚಯ ಮಾಡ್ಕೊಡ್ಬೋದು. ಆ ಮ್ಯೂಸಿಕ್ ಡೈರೆಕ್ಟರ್ ಪ್ರವೀಣ್ ಶಾಂತವೀರ್ ಅಂತ. ಅವರು ಮೊದಲು ಎಕ್ಸ್ಪೆಷಲಿ ಸಣ್ಣ ಯೂಟ್ಯೂಬಲ್ಲೆಲ್ಲ ಈ ಥರ ಮಾಡ್ತಿದ್ದು ಆಲ್ಬಮ್ ಸಾಂಗ್. ಇವತ್ತು ಗಿಲ್ಲಿ ನಟನ ಬಗ್ಗೆ ಒಂದು ಸಾಂಗ್ ಮಾಡೋಣ ಅಂತ ಹೇಳಿದಕ್ಕೆ ಸರ್ ನನಗೊಂದು ಏನೋ ಒಂದು ಬ್ರಷಿಂಗ್ ತಪ್ಪರ ಒಂದು ಅವಕಾಶನ ಸಿಗುತ್ತೆ ಸರ್, ಸಾಂಗ್ ಚೆನ್ನಾಗಿ ಮಾಡಬೇಕು ಸರ್ ಅಂತೇಳಿ. ನೀವು ನಂತರ ಬಿಡ್ತಾರೆ, ಅವ್ರು ನಿದ್ರೆ ಮಾಡಿದಾರೋ ಗೊತ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಾಂಗ್. ಬಟ್ ಅವರೇ ಪ್ರವೀಣ್ ಶಾಂತವೀರ್ ಸರ್. ಬಂದ್ಬಿಡಿ, ಹಾಗೆ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದೀವಿ. ಇವ್ರೇನೋ ಸ್ನೇಹಿತರಿಗೆ ಒಂದು ಗಿಫ್ಟ್ ಕೊಡಬೇಕು, ಸ್ನೇಹಿತರಿಗೆ ನಾನೇನೋ ಒಂದು ಸಲ್ಲಿಸ್ಬೇಕು ಗಿಲ್ಲಿಗೋಸ್ಕರ, ಒಂದು ಸಾಧನೆ, ಒಂದು ಮೆಟ್ಲು ಹತ್ತಿದ್ದಾನೆ, ಆ ಮೆಟ್ಲಲ್ಲಿ ನಾನು ಜೊತೆಲಿ ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡಬೇಕು ಅಂತ ಒಂದು ಸಾಂಗ್ ರೆಡಿ ಮಾಡ್ತಾರೆ. ನೀವು ಯಾಕೆ ಅದನ್ನು ಒಪ್ಕೊಂಡ್ರಿ? ನಿಮ್ಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ಇಲ್ಲ, ಇವಾಗ ಟ್ರೆಂಡಿಂಗ್ ಆಗಿ ಗಿಲ್ಲಿ ನಿಂತ್ಕೊಂಡಿದಲ್ವಾ, ಹಂಗಾಗಿ ಅವರ ಸ್ನೇಹಿತರು ನಮಗೆ ಸಿಕ್ಕಿರೋದು ಒಂದು ಪುಣ್ಯ ಅನ್ಕೋಬೇಕು. ಹಾಗಾಗಿ ಸಾಂಗ್ ಮಾಡೋಣ ಅಂತಲೇ ನಾನು ಅವ್ರಿಗೆ ಇಂಪ್ರೆಸ್ ಮಾಡಿದೆ. ತುಂಬ ಲಿರಿಕ್ಸ್ ತುಂಬ ಚೆನ್ನಾಗಿತ್ತು, ಹಂಗಾಗಿ ಎಲ್ಲ ಅದನ್ನ ಸ್ವಲ್ಪ ಪುಷ್ ಮಾಡಿದ್ವಿ. ಓಕೆ, ಅದೇ ಹೇಳ್ತಾ ಇದ್ರು ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಇದೆಲ್ಲ ಸಾಂಗ್ ಎಲ್ಲ ಬಿಟ್ಟು ಬಿಗ್ ಬಾಸ್ ನೋಡಿದಾಗ, ಬಿಗ್ ಬಾಸ್ ಆಡಿಯನ್ಸ್ ಆಗಿ ಕೂತಾಗ ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಸೂರ್ಯವಂಶಿ ಅವ್ರು ಕೂತ್ಕೊಂಡು ಯಾವಾಗಲೂ ಗಿಲ್ಲಿ ಬಗ್ಗೆನೇ ಮಾತಾಡ್ತಿರ್ತೀವಿ. ಯಾಕಂದರೆ ಬಿಗ್ ಬಾಸ್ ನೋಡ್ತಾ ನಮಗೂ ತುಂಬ
ಟ್ಯಾಲೆಂಟೆಡ್ ಪರ್ಸನ್ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಕಾಮಿಡಿ ಕಿಲಾಡಿಗಳು ಅವೆಲ್ಲ ನೋಡಿದ್ವಲ್ಲ, ಸ್ವಲ್ಪ ಇದಾಯಿತು. ಗಿಲ್ಲಿ ಗೆಲ್ತಾರೆ ಅನ್ಸುತ್ತೆ? ಪಕ್ಕ ಸರ್, ಪಕ್ಕ. ಹಾಂ ಶೋರ್. ಶೋರ್. ಎಲ್ಲ ಮಿಸ್ ಆಗ್ಬಿಟ್ರೆ ಸರ್, ಗೆಲುವು ಅನ್ನೋದು ಕಡಿಮೆ ಆಗ್ಬಿಟ್ರೆ ಅವ್ರಿಗೆ ಅನ್ಕೊಂಡಿದ್ದೀವಿ ಸರ್, ಪಾಸಿಟಿವ್ ತಗೊಂಡಿದ್ದೀವಿ. ಗೆದ್ದೇ ಗೆಲ್ತಾರೆ ಅನ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಸಾಂಗ್ ಮಾಡ್ತಾ ಇದ್ದೀವಿ ಇವಾಗ. ಓಕೆ ಓಕೆ ಸರ್, ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ, ಸಾಂಗ್ ಹಿಟ್ ಆಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಷಯ ಗಿಲ್ಲಿ ರಾಜ್ಯಾದ್ಯಂತ ಗಿಲ್ಲಿ ಇದೆ ನಡೀತಾ ಇದೆ. ಎಲ್ಲರ ಜನರ ಮನಸ್ಸಲ್ಲಿ ಗಿಲ್ಲಿ ಗೆದ್ದಾಗಿದೆ. ಈಗ ಆಲ್ರೆಡಿ ಒಂದು ಭಾಗಶಃ ಗಿಲ್ಲಿ ಗೆದ್ದಾಗಿದೆ. ಗೊತ್ತಿಲ್ಲ ಚಾನಲ್ ಅವರು ಯಾವ ರೀತಿ ಡಿಸಿಷನ್ ತಗೋತಾರೆ, ಅಲ್ಲಿ ಇರೋ ಟೀಮ್ಗೆ ಯಾವ ಏನು ಕಂಡೀಷನ್ ಮೇಲೆ ಗೆಲುವನ್ನು ಕೊಡ್ತಾರೆ ಅನ್ನೋದು ಯಾರಿಗೂ ಇಲ್ಲಿವರೆಗೂ ಆ ಸೀಕ್ರೆಟ್ ಬಿಟ್ಕೊಟ್ಟಿಲ್ಲ. ಬಿಗ್ ಬಾಸ್ ನಿರ್ಧಾರ ಏನಿರುತ್ತೆ ಅಂತ ಗೊತ್ತಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದು ಪಾಯಿಂಟು, ಸುದೀಪ್ ಅವ್ರು ಒಂದು ಮಾತು ಹೇಳ್ತಾರೆ, ಗಿಲ್ಲಿ ನೀವು ಗೆಲ್ಲಿ ಹಾಕಿದ ಬನಿಯನ್ನೇ ಇರ್ಬೋದು, ಆದ್ರೆ ರಾಜನ್ ತರ ಎರಡು ಒಂದು ಸಣ್ಣ ಕ್ಲೂ ಕೊಟ್ಟ ತರ ಇದೆ ಕರ್ನಾಟಕ ಜನತೆಗೆ. ಬಿಗ್ ಬಾಸ್ ಕಡೆಯಿಂದ ಒಂದು ಸಣ್ಣ ಕ್ಲೂ ಕೊಟ್ಟಂಗಿದೆ. ಇದನ್ನು ಮೀರಿ ಬೇರೆ ಒಂದು ಪವಾಡ ನಡಿಬಹುದು, ಯಾರೋ ಬೇರೆ ಬಂದು ಗೆಲ್ಬಹುದು. ಏನ್ ಅನ್ಸುತ್ತೆ ಸರ್ ಗಿಲ್ಲಿ ಬಗ್ಗೆ? ಕೊನೆಯದಾಗಿ ಗೆಲುವು ಬೇಕೇ ಬೇಕು ಅಂತ ಬಂದಾಗ ಅವರ ಪರವಾಗಿ ನಿಂತು ಏನ್ ವಾದ ಮಾಡಕ್ಕೆ ಇಷ್ಟಪಡ್ತಾರೆ? ನನ್ಗೆ ಇನ್ನೊಂದೇನಾಗತ್ತಂದ್ರೆ, ಈಗ ಬಿಗ್ ಬಾಸ್ ನೋಡ್ತಿರೋದು ಹೆಚ್ಚು ಕಮ್ಮಿ ಒಂದು 80% ಗಿಲ್ಲಿಂದಾನೆ. ಇದು ಪ್ರೂಫ್, ಅದನ್ನ ನಾನು ಬೆಳಗ್ಗೆಲ್ಲ ಕರ್ನಾಟಕ ಜನತೆನೇ ಅದನ್ನ ಹೇಳ್ತಾ ಇರ್ತಾನೆ. ಅಕಸ್ಮಾತ್ ಗಿಲ್ಲಿ ಏನಾದ್ರು ಗೆಲ್ಲಿಲ್ಲ ಅಂತ ಹೇಳಿದ್ರೆ, ಈ ಸರಿ ಬಿಗ್ ಬಾಸ್ ಇದೀರಲ್ಲ, ಇದ್ರಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಆಡಿಸೋಣ ಕಳ್ಕೊತಾರೆ ಪ್ರೇಕ್ಷಕರನ್ನ ಅಂತ ನನಗನ್ನಿಸ್ತಿದೆ. ಯಾಕಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಗಿಲ್ಲಿ. ಅದಲ್ಲದೆ ಇನ್ನೊಂದೇನಪ್ಪ ಅಂದ್ರೆ, ಸುದೀಪ್ ಸರ್ ಹೇಳಿದಾರಲ್ಲ, ಗಿಲ್ಲಿ ನೀವು ಗೆಲ್ಲಿ ಅಂತ. ದೇವ್ರು ಹೇಳಿದ್ಮೇಲೆ ಇನ್ನೇನಾಗುತ್ತೆ ಸರ್, ಎಲ್ಲೋ ಒಂದ್ ಕಡೆ ಅದೊಂಥರ ಪ್ರಸಾದ ಸಿಕ್ಬಿಟ್ಟೈತೆ, ಕ್ಯೂ ಸಿಕ್ಬಿಟ್ಟೈತೆ ನಮಗೆ. ಇವನೇ ಗೆಲ್ಬೋದೇನೋ ಅಂತ ಅನ್ಸುತ್ತೆ. ಆದ್ರೂ ಅವ್ರು ಬಾಯ್ ಬಿಟ್ಟು ಹೇಳಕ್ಕಾಗಿಲ್ಲ, ಗೆಲ್ಲಬೇಕು. ಸರ್, ಅದೇ ನಾನು ಕೇಳಿದ್ದು ನಿಮ್ ಕಡೆಯಿಂದ ಈ ಪಾಯಿಂಟ್ ಔಟ್, ಅವ್ನು ಗೆಲ್ತಾನೆ, ಮೇನ್ ಪಾಯಿಂಟ್ ಏನು? ಒಳ್ಳೆ ಎಂಟರ್ಟೈನ್ಮೆಂಟ್, ಆಮೇಲೆ ಒಳ್ಳೆ ಮಾತುಕಾರ, ಅದಷ್ಟೇ. ಮೇ ಬಿ ಎಂಟರ್ಟೈನ್ಮೆಂಟ್ ಏನಲ್ಲ ಸರ್. ಈಗ ನಾವು ನೋಡ್ತಿರೋದು ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬೇಕಾದಾಗ ಏನ್ ಬೇಕು? ಕತೆ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಸೆಂಟಿಮೆಂಟ್ ಚೆನ್ನಾಗಿದೆ, ಹಾಡ್ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಇದೆಲ್ಲ ನೋಡಿ ಎಂಟರ್ಟೈನ್ಮೆಂಟ್. 2-3-4 ಸಾಂಗು ಅಲ್ಲಿ ಒಳಗಡೆ ಇದ್ಕೊಂಡು ಇಟ್ಟು ಮಾಡ್ಬಿಟ್ಟು ನೋಡಿ, ಒಂದು ದೊಡ್ಡ ದೋಸೆ ಕೂಡ ಅದೊಂದು ಇಟ್ಟು, ಅದಾದ್ಮೇಲೆ ನೀವು ನಾಯಿ ಹೊಡೆಗ್ಬೇಕು ಒಂದು ಕೋಲು, ಬೆಳಿಗ್ಗೆ ಎದ್ದು ಕುಡಿಬೇಕು ಎಮ್ಮೆ ಅಲ್ಲ, ಅದು ಇಟ್ಟ. ಈಗ ಮೊನ್ನೆ ಮನೆ ಮಾಡಿದ ನೋಡಿ, ಗೆದ್ರೆ ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರು ಗೋವಿಂದ. ಹಿಂಗೆ ಅವ್ನಿಗೆ ಏನಿಲ್ಲ ಸರ್, ಸಕಲ ಕಲ ವಲ್ಲಭ ಅಂತಾರಲ್ಲ, ಸೊ ಆ ಥರ ಅವ್ನು ಗೆಲ್ಲಬೇಕು ಸರ್. ಅವ್ನು ಗೆದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ, ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಅಥವಾ ಕಲೆ ಅನ್ನೋದಕ್ಕೊಂದು ಬೆಲೆ ಸಿಕ್ದಂಗೆ ಆಗುತ್ತೆ. ಇಲ್ಲಾಂದರೆ ಅದು ಏನೋ ಬೇರೆ ರೀತಿ ಏನಾರು ಅಕಸ್ಮಾತ್ ಹಂಗೆ ಆಗ್ಬಿಟ್ರೆ, ಮೇ ಬಿ ಕರ್ನಾಟಕದಲ್ಲಿ ಯಾರೆಲ್ಲ ಬೇಜಾರು ಮಾಡ್ಕೋತಾರೋ ಗೊತ್ತಿಲ್ಲ. ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಮೊದಲು ಬೇಜಾರು ಮಾಡ್ಕೊಳ್ಳೋ ವ್ಯಕ್ತಿ ನಾನು. ಓಕೆ, ಒಳ್ಳೇದಾಗ್ಲಿ ಸರ್. ಗಿಲ್ಲಿ ಗೆದ್ದು ಬರ್ಲಿ, ಗೆದ್ದು ಬಂದ್ಮೇಲೆ ಮತ್ತೆ ಭೇಟಿ ಆಗ್ತೀನಿ. ಖಂಡಿತ ಸರ್, ನಿಮ್ಮ ಸಾಂಗ್ ಕೂಡ ಒಳ್ಳೇದಾಗ್ಲಿ. ಖಂಡಿತ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಇಷ್ಟೇ ವಿಚಾರ, ಗಿಲ್ಲಿ ಇವರ ಸ್ನೇಹವನ್ನ ನಾನು ಯಾಕೆ ಮಾತಾಡಿಸ್ತೆ ಅಂದ್ರೆ, ಗಿಲ್ಲಿಗೆ ಎಲ್ಲಿ ನೆಗೆಟಿವ್ ಆಗಿ ಬರ್ತಿದೆ ಅಂತಂದ್ರೆ ಇರಿಟೇಷನ್ ಅನ್ನೋದು. ಆದರೆ ತುಂಬಾ ಆತ್ಮೀಯರು ಜೊತೆಲಿದ್ದಂಥವ್ರು ಇವ್ರು ಹೇಳಿರೋ ಪ್ರಕಾರ ಗಿಲ್ಲಿ ಇರಿಟೇಟ್ ಮಾಡಲ್ಲ, ಅವ್ನು ಕೊಡೋದೇ ಎಂಟರ್ಟೈನ್ಮೆಂಟು, ಅವನಿಗೆ ಗೊತ್ತಿರೋದು ಅದೊಂದೇನೆ. ಇವ್ರು ಕೊನೆಯದಾಗಿ ಹೇಳ್ತಾರೆ ಒಂದು ಮಾತು, ಒಂದು ಸಿನಿಮಾ ಗೆಲ್ಬೇಕಂತಂದ್ರೆ ಹಾಡುಗಳ ಮುಖಾಂತರ ಗೆಲುವನ್ನ ನಾವು ತೋರಿಸ್ತಾ ಹೋಗ್ತೀವಿ, ಅದೇ ನಮಗೆ ಇನ್ವಿಟೇಷನ್. ಹಾಗಾಗಿ 3 ಗೆಲುವು ಆಗಿದೆ ಆಲ್ರೆಡಿ, 3 ಸಾಂಗ್ಗಳು. ಇನ್ನು ಗೆಲುವು, ದೊಡ್ಡ ಗೆಲುವು ಒಂದೇ ಬಾಕಿ, ಗಿಲ್ಲಿ ಗೆಲ್ತಾನೆ. ಸುದೀಪ್ ಸರ್ ಆಲ್ರೆಡಿ ನಮಗೊಂದು ಕ್ಲೂ ಕೊಟ್ಟಿದ್ದಾರೆ ಅನ್ನೋದು, ಗಿಲ್ಲಿ ಗೆದ್ದು ಬರಲಿ ಅನ್ನೋದು ಆಶಯ ನಂದು ಕೂಡ ಆಗಿರುತ್ತೆ, ಪ್ರೇಕ್ಷಕರಾಗಿ ನಿಮ್ಮದು ಕೂಡ ಅದೇ ಆಗಿರುತ್ತೆ ಅಂತ ಇಚ್ಛೆ ಪಡ್ತೀನಿ. ಇನ್ನಷ್ಟು ವಿಷಯಗಳನ್ನು, ಕಿರುತೆರೆ ವಿಚಾರಗಳನ್ನು, ಬೆಳ್ಳಿತೆರೆ ವಿಚಾರಗಳನ್ನು ನ್ಯಾಷನಲ್ ಟಿವಿ ಮುಖಾಂತರ ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತೆ. ನನ್ನ ಜೊತೆ ನನ್ನ ಸ್ನೇಹಿತ ಚಿರಾಗ್ ಅವರು ಯಾವಾಗಲೂ ಇರ್ತಾರೆ. ಇದು ನ್ಯಾಷನಲ್ ಟಿವಿ. ನಮಸ್ಕಾರ.